कल्याणाद्भुत गात्राय कामितार्थ प्रदायिने श्रीमद् वेंकटनाथाय श्रीनिवासाय मंगलमिति श्राद्धं विधियारम्भं करिष्यामि। ಅಮ್ಮ ನಿನ್ನ ಮಗನ್ ಕರಿಯಮ್ಮ, ಶ್ರಾದ್ದಕ್ಕೆ ಗೊತ್ತಾಯ್ತು. ಸ್ವಲ್ಪ ಇರಿ ಶಾಸ್ತ್ರಿಗಳೇ, ಬಂದ್ಬಿಡ್ತಾನೆ. ಮಗ ಬರ್ಲಿಲ್ವೇ? ನನಗೆ ಗೊತ್ತಾಯ್ತು, ನಾನು ಬೇರೆ ಕಡೆ ಹೋಗ್ಬೇಕಮ್ಮ. ದಯವಿಟ್ಟು ಸ್ವಲ್ಪ ಇರಿ ಸ್ವಾಮಿ, ಬಂದ್ಬಿಡ್ತಾನೆ. ಇವತ್ತು ನೀನು ಸತ್ತ ದಿನ. ನಿನ್ಗೆ ತೃಪ್ತಿ ಆಗ್ಲಿ ಅಂತ ಪುರೋಹಿತರು ಮನೆಯಲ್ಲಿ ಶ್ರಾದ್ದ ಮಾಡ್ತಿದ್ದ. ನನಗ್ ಗೊತ್ತಪ್ಪ, ಆ 3 ಜನರನ್ನ ಮುಗಿಸೋ ತನಕ ನಿನ್ನ ಆತ್ಮಕ್ಕೆ ತೃಪ್ತಿ ಆಗಲ್ಲ ಅಂತ. ಇಷ್ಟು ವರ್ಷಗಳಾದ್ರೂ ಆ ಘೋರ ದೃಶ್ಯನ ಇನ್ನೂ ಮರೆಯೋಕ ಹುಡುಕ್ತಾ ಇದ್ದೀನಪ್ಪ. ಆ ಕೊಲೆ ಪಾತಕರಿಗೋಸ್ಕರ ಹುಡುಕ್ತಾನೇ ಇದೆ. ಕನ್ನಡದ ಮಣ್ಣು ಮುಟ್ಟಿ ಸತ್ಯ ಮಾಡ್ತಾ ಇದ್ದೀನಿ. ಆವತ್ತ 3 ಜನ
ಹೇಗೆ ಕಾನೂನಿನ ಕಣ್ಣು ತಪ್ಪಿಸಿ ನಿಮ್ಮನ್ನು ಕೊಂದ್ರು, ನಾನು ಅವ್ರನ್ನ ಅದೇ ರೀತಿ ಕೊಂದು ಅವರ ರಕ್ತದಿಂದಲೇ ನನ್ನ ಸಮಾಧಿಗೆ ಅಭಿಷೇಕ ಮಾಡ್ತೀನಿ. ಇದೇ ನನ್ನ ಪ್ರತಿಜ್ಞೆ ಅಪ್ಪ, ಇದೇ ನನ್ನ ಪ್ರತಿಜ್ಞೆ. ಹಲೋ ಮೇಡಮ್, ಹಲೋ, ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ಥ್ಯಾಂಕ್ ಯು. ತುಂಬಾ ಚೆನ್ನಾಗೂ ಇದ್ದೀರಾ. ನಿಮ್ಗೆ ಇಲ್ಲಿ ಒಂದ್ ನೈಟ್ ಎಷ್ಟು ಕೊಡ್ತಾರೆ? ವಾಟ್ ಯು ಮೀನ್? ಐ ಮೀನ್ ಒಂದ್ಸಲ ಡ್ಯಾನ್ಸ್ ಮಾಡಿದ್ರೆ ಎಷ್ಟು ಕೊಡ್ತಾರೆ ಅಂತ. ಅದು ನಿಮಗ್ ಸಂಬಂಧ ಇಲ್ಲದೆ ಇರೋ ವಿಷಯ. ಮೊದ್ಲು ನಾನ್ ಯಾತಕ್ ಕೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೊಂದು ಡ್ಯಾನ್ಸ್ಗೆ 100 ರೂಪಾಯಿ ಕೊಡ್ತಾರೆ ಅನ್ಕೊಳ್ಳಿ, ಆಗ ನಾನು 500 ರೂಪಾಯಿ ಕೊಡ್ತೀನಿ. ಇಲ್ಲಿ 1000 ಕೊಟ್ರೆ ನಾನು 5000 ಕೊಡ್ತೀನಿ. ಇಲ್ಲಿ 5000 ಕೊಟ್ರೆ ನಾನು 10,000 ಕೊಡ್ತೀನಿ. ಯಾಕೆ ಗೊತ್ತಾ? ನಿಮ್ಗೋಸ್ಕರ. I see. ನೋಡಿ, ಈಗ ನೀವು ಹೀಗೆ ಇನ್ನೊಂದು ಮಾತಾಡಿದ್ರೆ ಕಾಲಿನ ಚಪ್ಪಲಿ ಕೈಗೆ ಬರುತ್ತೆ. ಎರಡನೇ ಮಾತಾಡಿದ್ರೆ 4 ಏಟ್ ಬೀಳುತ್ತೆ. ಮೂರನೇ ಮಾತಾಡಿದ್ರೆ 8 ಏಟ್ ಬೀಳುತ್ತೆ. ಇನ್ನು ನೀವು ಹೀಗೆ ಇಲ್ಲೇ ನಿಂತಿದ್ರೆ ಚಪ್ಪಲಿ ಹರಿಯೋ ತನಕ ಏಟ್ ಬೀಳ್ತಾನೆ ಇದೆ. 4 ಜನದ ಮುಂದೆ ನಾಚಿಕೆ ಇಲ್ಲದೆ ಬಟ್ಟೆ ಬಿಚ್ಕೊಂಡು ಕುಣಿತಿರೋ ನಿನಗೆ ಇಷ್ಟು ಕೊಬ್ಬಿದ್ರೆ? ವಿಜಯ್, ವಿಜಯ್, ಹಲೋ ಹಲೋ, ಪೊಲೀಸ್ ಸ್ಟೇಷನ್, ಇಲ್ಲಿ ರೌಡಿಗಳು. ನೀನ್ ಯಾಕೆ ಅವನ ಮೇಲೆ ಕೈ ಮಾಡಿದೆ? ವಯಸ್ಸಿಗೆ ಬಂದ ಹೆಣ್ಣನ್ನ ಅವಮಾನ ಮಾಡ್ತಾ ಇದ್ದ, ಮೃಗದಾಗ ನಡ್ಕೋತಾ ಇದ್ದ. ಅದಕ್ಕೆ ಸಮಾಜದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ, ಅನ್ಯಾಯವಾಗಿ ನಡ್ಕೊಂಡ್ರೆ ಅವ್ರಿಗೆ ಬುದ್ಧಿ ಕಲ್ಸಕ್ಕೆ ಪೊಲೀಸ್ ಇದೆ, ಕಾನೂನಿದೆ. ಈ ಕಾನೂನು ಕಾಯ್ದೆಗಳಿಂದ ನ್ಯಾಯ ಸಿಗತ್ತೆ ಅನ್ನೋ ನಂಬಿಕೆ ನನಗೆ ಚಿಕ್ಕ ವಯಸ್ಸಲ್ಲೇ ಸತ್ತು ಹೋಯ್ತು. ನಾನ್ಸೆನ್ಸ್. ನಿನಗಿಷ್ಟ ಬಂದ ಹಾಗೆ ನಡ್ಕೋತಿದ್ರೆ ನೋಡ್ಕೊಂಡು ಸುಮ್ನಿರೋದಕ್ಕೆ ನಮ್ಮನೇನ್ ಕೈಲಾಗ್ದವ್ರು ಅನ್ಕೊಂಡ್ಯಾ? ನಾನು ಅದೇ ಹೇಳ್ತಾ ಇದ್ದೀನಿ. ನಮ್ ಕಣ್ ಮುಂದೆ ಆಗ್ಬಾರ್ದು ಆಗ್ತಿದ್ರೆ ಕೈ ಕಟ್ಕೊಂಡು ಸುಮ್ನೆ ಕೂತಿರೋಕೆ ನನ್ನನೇನ್ ಕೈಲಾಗ್ದವನು ಅನ್ಕೊಂಡ್ರ? ತಪ್ಪು ಮಾಡ್ದವ್ರನ್ನ ಹಿಡಿತೀನಿ, ಚೆನ್ನಾಗಿ ಬಡಿತೀನಿ. ನಿನಗ ಅಧಿಕಾರ ಇಲ್ಲ ಕಣೋ. ಇನ್ಸ್ಪೆಕ್ಟರ್. ಓ, ಐ ಆಮ್ ಸಾರಿ. ನಿಮಗ ಅಧಿಕಾರ ಇಲ್ಲ ಮಿಸ್ಟರ್. ನಿಮ್ಮ ಶಾಸ್ತ್ರದ ಪ್ರಕಾರ ಇಲ್ಲದೆ ಇರ್ಬೋದು, ಆದ್ರೆ ಮನುಷ್ಯತ್ವ ಅಂತ ಒಂದಿದೆ ಅಲ್ಲ, ಅದಕ್ಕಿದೆ. ಅದು ಎಲ್ಲ ಕಾನೂನ್ಗಿಂತ ದೊಡ್ಡದು. ಅದು ನಿಮ್ಮ ಅಭಿಪ್ರಾಯ ಮಿಸ್ಟರ್. ಕಾಯ್ದೆಗಳನ್ನ 10 ಜನರಿಗೋಸ್ಕರ ಮಾಡಿರೋದು. ಆ ಜನಗಳ ಮಧ್ಯೆ ಇರೋ ತನಕ ನೀವು ಅದಕ್ಕೆ ತಲೆ ಬಾಗ್ಲೇಬೇಕು. ಯು ಅಂಡರ್ಸ್ಟ್ಯಾಂಡ್ ದಟ್? ಓಹೋ, ನಂಜುಡಪ್ಪ, ಇವರ ಒಳಗೆ ಹಾಕಿ. ಎಕ್ಸ್ಕ್ಯೂಸ್ ಮೀ. ಎಸ್, ನನ್ನ ಹೆಸರು ರೇಖಾ. ಓ, ನೀವೇನಾ ಕ್ಲಬ್ ಡ್ಯಾನ್ಸರು? ಬಂದ ಕಾರಣ ಇವರಿಗೆ ಜಾಮೀನ್ ಕೊಟ್ಟು ಕರ್ಕೊಂಡು ಹೋಗೋಣ ಅಂತ. ಏನ್ ಮೇಡಮ್? ಐ ಮೀನ್ ಇನ್ಸ್ಪೆಕ್ಟರ್ ದುರ್ಗಾ, ಆ ಕಾನೂನ್ ಪ್ರಕಾರ ಜಾಮೀನ್ ಕೊಟ್ಟು ಬಿಡಿಸೋದು ತಪ್ಪಲ್ವಲ್ಲ? ನಂಜುಡಪ್ಪ, ಎಸ್ ಮೇಡಮ್. ಈಕೆ ಹತ್ರ ಜಾಮೀನಿಗೆ ಸೈನ್ ಮಾಡಿಸ್ಕೊಂಡು ಈತನ್ ಬಿಡುಗಡೆ ಮಾಡಿ. ಥ್ಯಾಂಕ್ ಯು. ಏನಯ್ಯ, ಕಡಿದ್ರೆ ನಾ ಕಾಳಾಗೋಗಿದ್ದೀಯಾ? ಅಲ್ಲ,
ಕುಸ್ತಿ ಮಾಡಿ ಕಪ್ಗೆ ಸಂಪಾದನೆ ಮಾಡೋದು ಬಿಟ್ಬಿಟ್ಟು ಜಗಳ ಆಡ್ಕೊಂಡು ಸ್ಟೇಷನ್ ಬಂದಿದ್ದಲ್ಲ ನಮ್ ಪ್ರಾಣ ತಿನ್ನೋಕೆ. ಅಷ್ಟೇ ನೋಡಿ ಎಡವಟ್ಟು. ಅವ್ರು ಕುಸ್ತಿ ಮಾಡಿದ್ರೇನು ಗಸ್ತಿರಿದ್ರೇನು ಇನ್ಸ್ಪೆಕ್ಟರ್ ಹೇಳಿದ್ದು ಸೈನು. ಅಲ್ಲಿದೆ ಪಾಯಿಂಟ್. ಸರಿ ಸೈನ್ ಮಾಡ್ ಬಾ. ನಾನು ಸೈನ್ ಮಾಡಿ ಡ್ಯೂಟಿಗೆ ಬಂದಿತ್ತು. ನಿನ್ನಲ್ವೋ ಇವ್ರನ್ನ? ನೀವಲ್ಲ ಇವ್ರನ್ನ ನೋಡಿ. ಒಬ್ರೇ ಟೇಬಲ್ ಹತ್ರ ಬನ್ನಿ ರುಜು ಮಾಡಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಜಾಮೀನ್ ಕೊಟ್ಟು ನಾನು ಬಿಡಿಸಿದ್ದೆ. ಹಾಗೆ ನೋಡಿದ್ರೆ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ? ನಾನು ಯಾವಾಗ ಆಪತ್ನಲ್ಲಿದ್ರು ನೀವು ಬಂದು ಕಾಪಾಡ್ತೀರಲ್ಲ ಅದಕ್ಕೆ. ನಿಮ್ಮನ್ ಮಾತ್ರ ಅಲ್ಲ, ಯಾರಿಗೆ ಅನ್ಯಾಯ ನಡೆದ್ರು ಅದನ್ನ ತಡಿಯಕ್ ನಾನಲ್ಲಿ ಇದ್ದೇ ಇರ್ತೀನಿ. ಓಹೋ, ಹಾಗಾದ್ರೆ ಜನಸೇವೆ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅಂತ ಕಾಣುತ್ತೆ. ಹಾಗೆ ಅನ್ಕೊಳ್ಳಿ, ಯಾರು ಬೇಡ ಅಂತಾರೆ. ಟ್ಯಾಕ್ಸಿ ಸಿ ಯು ಮೇಡಮ್, ಬಾಯ್. ಬಾಯ್. ತಲೆ ಹರಟೆ, ಮನೇಲೆ ಬಿದ್ದಿರ್ಬೇಕು, ಹೊರಗಡೆ ಯಾಕೆ ಹೋಗ್ಬೇಕು? ದುರ್ಗಾ, ಯಾಕಮ್ಮ ಯಾಕೆ ಕೋಪ ಮಾಡ್ಕೊಂಡಿದ್ದಿ? ಏನಾಯ್ತು? ಇನ್ನೇನಾಗ್ಬೇಕು, ನಿನ್ನ ಕುಮಾರ ಕಂಠೀರವನಿಂದ ನಾನ್ ತಲೆ ತಕ್ಕ ಹಾಗಾಯ್ತು. ಅವನೇನ್ ಮಾಡ್ದ? ಯಾರೋ ಯಾರಿಗೋ ಅನ್ಯಾಯ ಮಾಡಿದ್ರಂತೆ, ಅದಕ್ಕೆ ಈ ಹೀರೋ ವಾರ್ ಡಿಕ್ಲೇರ್ ಮಾಡಿ ಸಿಕ್ಕಾಬಟ್ಟೆ ಹೊಡೆದಾಡಿದಾನೆ. ಅಯ್ಯೋ, ಅವನ್ಗೇನು ಪೆಟ್ಟಾಗ್ಲಿಲ್ಲ ತಾನೆ? ಆಹಾ, ತಾಯಿ ಕರ್ಲು ಚುರ್ ಚುರ್ ಚುರ್ರ ಅನ್ನತ್ತೆ. ನಿನ್ ಮಗನಿಗೇನಾಗಿಲ್ಲ, ಧೈರ್ಯವಾಗಿರು. ಸದ್ಯ ಬದುಕದ. ನೀನ್ ಬದುಕದೆ ನಾನ್ ಸಾಯ್ತಿದ್ದೀನಿ. ಯಾಕೆ ಹಾಗಂತೀಯ? ನೋಡಮ್ಮ, ಇನ್ನು ನಿನ್ನ ಮಗ ಉದ್ಧಾರ ಆಗಲ್ಲ. ರಟ್ಟೆಗಾತ್ರ ಮೀಸೆ ಬಂದಾಯ್ತು. ಅವನು ಬುದ್ಧಿ ಹೇಳೋದು ಒಂದೇ, ಬಂಡೆಗೆ ಡಿಕ್ಕಿ ಹೊಡೆಯೋದು ಒಂದೇ. ಮರ್ಯಾದೆ ನನ್ ಕೆಲ್ಸಕ್ಕೆ ರಾಜೀನಾಮೆ ಕೊಡೋದು ಬೆಟ್ರು. ರೈಟ್, ಯು ಆರ್ ಕರೆಕ್ಟ್. ಹಾಗೆ ಮಾಡು, ಉದ್ಧಾರ ಆಗತ್ತೆ. ಏಯ್ ಮುಚ್ಚ ಬಾಯ್. ಇನ್ಸ್ಪೆಕ್ಟರ್ ಅಮ್ಮ, ಇದು ಸ್ಟೇಷನ್ ಅಲ್ಲ, ಮನೆ. ಇಲ್ಲಿನ ಅಧಿಕಾರ ಏನು ನಡೆಯಲ್ಲ. ನೋಡಮ್ಮ ಇವನ್ನ. ನೋಡಮ್ಮ ಅವಳ ಅಮ್ಮ, ನಾನು ಕಳ್ತನ ಮಾಡಿದ್ನ ಅಥವಾ ಕೊಲೆ ಮಾಡಿದ್ನ? ಯಾವನೊಬ್ಬ ರೌಡಿ ಅಮ್ಮ ಒಂದ್ ಹುಡುಗಿನ ಕೀಟ್ಲೆ ಮಾಡ್ತಾ ಇದ್ದ. ಚೆನ್ನಾಗ್ ಕೊಟ್ಟೆ ನೋಡು. ಅದಕ್ಕೆ ಇವಳು. ಅದ್ರಲ್ಲಿ ತಪ್ಪೇನಿದೆ ಅಮ್ಮ? ತಪ್ಪು ಮಾಡಿದವ್ರನ್ನ ಹಿಡಿಯೋಕೆ ಪೊಲೀಸ್ನವರಿದ್ದಾರೆ, ಶಿಕ್ಷೆ ಕೊಡಕ್ಕೆ ಕಾನೂನಿದೆ. ಮಧ್ಯದಲ್ಲಿ ಇವನ್ಯಾರು? ಪೊಲೀಸು ಕಾನೂನು. ಅವತ್ ನಮ್ಮ ಅಪ್ಪನ್ನ ನಮ್ ಕಣ್ ಮುಂದೆನೆ ಕೊಂದ್ರಲ್ಲ ಚಂಡಾಲ್ರು. ಅವಾಗ ಎಲ್ಲಿತ್ತು ನಿಮ್ ಪೊಲೀಸ್? ನಮ್ಮ ಅಕ್ಕನ್ನ ಮಾನಭಂಗ ಮಾಡಿ ಸಾಯಿಸಿದ್ರಲ್ಲ, ಅವಾಗ ಏನ್ ಮಾಡ್ತಾರೆ ನಿಮ್ ಕಾನೂನು? ವಿಜಯ್, ನಮ್ ಸಂಸಾರಕ್ಕಾದ ಅನ್ಯಾಯನ ನಾನು ಮಾಡ್ತಿಲ್ಲ ಕಣೋ. ಅದಕ್ಕೆ ನಾನು ಈ ಕೆಲ್ಸಕ್ಕೆ ಸೇರಿದ್ದು. ನೋಡು, ಅವತ್ತವ್ರು ತಪ್ಪಿಸ್ಕೊಂಡಿರ್ಬಹುದು. ಈಗ ಸರಿಯಾದ ಸಾಕ್ಷಿಗಳ ಸಮೇತ ಅವ್ರನ್ನ ಹಿಡಿದು ಕಾನೂನಿನ ಪ್ರಕಾರ ಅವ್ರ ತಕ್ಕ ಶಿಕ್ಷೆ ಕೊಡಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಕಣೋ. ಅಕ್ಕ, ನೀನ್ ಹೇಳ್ತಾ ಇರೋದು ಧರ್ಮಯುದ್ಧ. ಅದು ದ್ವಾಪರ ಯುಗಕ್ಕೆ ಸರಿ, ಆದ್ರೆ ಇದು ಕಲಿಯುಗ. ಇವತ್ತಿನ ಯುದ್ಧ ನೀತಿನೇ ಬೇರೆ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು, ವಜ್ರನ ವಜ್ರದಿಂದಲೇ ಕತ್ತರಿಸ್ಬೇಕು. ಅಕ್ಕ, ಆ 3 ಜನ ಕೊಲೆಗಾರರು ಯಾವ ರೀತಿ ಕಾನೂನಿನ ಕಣ್ಸಿ ನಮ್ಮನ್ನ ನಾಶ ಮಾಡಿದ್ರು, ಅದೇ ರೀತಿ ನಾನು ಅವ್ರ ಮೇಲೆ ಸೇಡ್ ತೀರಿಸ್ಕೊಂಡು. ಅಯ್ಯೋ ಪಾಪಿ, ಅಂದ್ರೆ ನೀನು ಕೊಲೆ ಮಾಡ್ತೀಯನೋ? ಮಾಡುವಂತ ನನ್ ಮನ್ಸು ಹೇಳ್ತಾ ಇದೆ. ನೋ, ನೆವರ್. ನಾನಿರೋವರೆಗೂ ಇದಕ್ಕೆ ಅವಕಾಶ ಕೊಡಲ್ಲ. ಚಾಲೆಂಜ್ ಮಾಡ್ತಿದ್ಯಾ? ಹಾ, ಚಾಲೆಂಜ್. ಚಾಲೆಂಜ್. ಕೋಪ ನನ್ನ ಮೇಲೆ, ಊಟದ ಮೇಲೆ. ನನ್ನ ವಿಷಯ ನಿನಗೆ ಗೊತ್ತೇ ಇದೆ. ಪ್ರೀತಿಯಿಂದ 3 ಸಲ ಕೂಗ್ತೀನಿ ಅಷ್ಟೇ. ಬಾರೋ. ಏಯ್, ನಿಂಗೆ ಕಣ ಹೇಳ್ತಿರೋದು. ಕಡೆ ಸಲ ಕೂಗ್ತಾ ಇದ್ದೀವಿ, ಬರ್ತೀಯೋ ಇಲ್ವೋ? ನನಗೆ ಇಷ್ಟು ರೋಷ ಇರ್ಬೇಕಾದ್ರೆ ನಾನ್ ನಿಮ್ಮ ಅಕ್ಕ, ನನಗಿನ್ನೆಷ್ಟು ರೋಷ ಇರ್ಬೇಡ. ನಾನು ಊಟ ಮಾಡ್ದಾದ್ರು ನಿನ್ಗೇನಂತೆ? ಹೋಗಿ ಊಟ ಮಾಡೋದು. ಅಕ್ಕ, ನಾನ್ ನಿಂತರ 3-4 ಸಲ ಕೂಗಲ್ಲ, ಒಂದೇ ಸಲ ಕೂಗ್ತೀನಿ. ಬರೋಗಿದ್ರೆ ಬಾ, ಒಟ್ಟಿಗೆ ಊಟ ಮಾಡೋಣ. ಹೊರಟೋಗ್ತೀರಿ ಮನೆ ಬಿಟ್ಬಿಟ್ಟು. ವಿಜಯ್, ಬಂದೇ ಇರೋ ವಿಜಯ್. ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರು? ಜಾವೇದ್, ಜಾನ್. ಸರ್,
ನಾನು ಹೇಳ್ತಿರೋ ಕೇಸು 15 ವರ್ಷ ಹಿಂದೆ ನಡೆದಿದ್ದು. ಈ 3 ಜನನು ಸೇರಿ ಒಬ್ಬ ಮನುಷ್ಯನ್ನ ಒಂದ್ ಹೆಣ್ಣನ್ನ ಕೊಲೆ ಮಾಡಿದ್ರು. ಎಸ್ ಎಸ್, ಆ ಕೇಸಿನ ವಿಚಾರವಾಗಿ ನನಗೂ ಗೊತ್ತಿದೆ. ಏನಾಯ್ತು ಅವ್ರಿಗೆ? ಅವ್ರಿಗೆ ಆಗಿಲ್ಲ ಸರ್, ಅವರಿಂದ ಅನ್ಯಾಯವಾಗಿ ಗೋಪಾಲವನ್ನು ನಿರಪರಾಧಿ ಪ್ರಾಣ ಕಳ್ಕೋಬೇಕಾಯ್ತು. ಎಂಥ ಅನ್ಯಾಯವಾಯ್ತು. ಈ ಕೇಸಿನ ವಿಚಾರವಾಗಿ ಡೀಟೇಲ್ಸ್ ಏನಾದ್ರು ನಿಮ್ಗೆ ಗೊತ್ತಿದ್ಯಾ? ಗೊತ್ತಿದೆ ಸರ್. ಆ ಪಾಪಿಗಳು ಮಾಡಿದ ಮೊದಲನೇ ಕೊಲೆನ ಗೋಪಾಲರಾವ್ ಕಣ್ಣಾರ ನೋಡಿ ಅವ್ರ ಐ ವಿಟ್ನೆಸ್ ಆಗಿ ಕೋರ್ಟ್ನಲ್ಲಿ ಸಾಕ್ಷಿ ಹೇಳಿದ್ರಿಂದ ಆ 3 ಜನಕ್ಕೂ ಕಠಿಣ ಶಿಕ್ಷೆ ಆಯ್ತು. ಆ 3 ಜನನೂ ಜೈಲಿನಲ್ಲಿದ್ರು. ಗೋಪಾಲರಾವ್ ಮೇಲೆ ಹೇಗಾದ್ರೂ ಮಾಡಿ ಸೇರ್ ತೀರಿಸ್ಕೋಬೇಕು ಅಂತ ಒದ್ದಾಡ್ತಾ ಇದ್ರು. ಒಂದಿನ ಹೇಗೋ ಜೈಲಿನಿಂದ ತಪ್ಪಿಸ್ಕೊಂಡು ಕೈಗೆ ಬೇಡಿ ಹಾಕೊಂಡು ಜೈಲ್ಗೆ ಹೋದವರು ಈ ಅರ್ಧರಾತ್ರಿಯಲ್ಲಿ ನಿನ್ ಕೊನೆ ಉಸಿರು ನೋಡಕ್ಕೆ ಹೇಗ್ ಬಂದ್ರು ಅಂತ ಆಶ್ಚರ್ಯಪಡ್ತಿದ್ಯಾ ಗೋಪಾಲರಾವ್? ಕೋರ್ಟ್ನಲ್ಲಿ ನಮ್ಮನ್ನ ಅಪರಾಧಿಗಳು ಅಂತ ಸಾಧಿಸುವಷ್ಟು ಕೊಬ್ಬ ನಿನಗೆ? ಹಣ ಕೊಟ್ರು ಬೇಡವಾ? ಲಂಚ ತಗೊಂಡ್ರು ಪಾಪನ? ನಾವು ಮಾಡಿದ ಕೊಲೆನ ಈ ಕಣ್ಗಳು ತಾನೇ ನೋಡಿದ್ದು. ನಿಮಗೆ ನಮಸ್ಕಾರ ಮಾಡ್ತೀನಿ, ಅವ್ರನ್ನೇನು ಮಾಡಬೇಡಿ. ನಾವು ಮಾಡಿದ ಪಾಪನ ನೋಡಿದ ಕಣ್ಣು ಇನ್ ಮುಂದೆ ಯಾವ ಪುಣ್ಯದ ಕೆಲ್ಸನೂ ನೋಡ್ಬಾರ್ದು. ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಸಮಜ್ಲಿಯಾ? ಕಮಲ್ ಹೆಚ್ಚು. ಕಾನೂನಿದೆ, ಪೊಲೀಸ್ ಇದೆ, ನಿನ್ಗೇನು ಭಯ ಇಲ್ಲ. ನಿಜ ಹೇಳುತ್ತಾ ಅವತ್ ಬಲವಂತ ಮಾಡಿದ್ರಲ್ಲ, ನಿಮ್ ಮಾತು ಕೇಳಿದಕ್ಕಿದೇನ ಫಲ? ಆವೇಶಕ್ಕೆ ಬಲಿಯಾಗಿ ಏನೇನೋ ಮಾತಾಡ್ತಾ ಇದ್ರಿ. ಎಷ್ಟೇ ದ್ವೇಷ ಆಗ್ಲಿ, ಎಷ್ಟೇ ಆತರ ಇರ್ಲಿ, ಜೈಲ್ ಕಂಬಿ ಮುರ್ಕೊಂಡು ಹೊರಗೆ ಬರಕಾಗತ್ತೆ ಅವರು. ಅಯ್ಯೋ, ನಾನೇನು ಸುಳ್ಳು ಹೇಳಿಲ್ಲ ಇನ್ಸ್ಪೆಕ್ಟ್ರೆ. ಬೇಕಾದ್ರೆ ಈ ಮಕ್ಕಳನ್ನ ಕೇಳಿ ಇನ್ಸ್ಪೆಕ್ಟ್ರೆ. ಹಾಗಾದ್ರೆ ಜೈಲಿನಿಂದ ತಪ್ಪಿಸ್ಕೊಂಡ್ರ ಅವರು? ನೋ ನೋ ನೋ, ಇಟ್ ಇಸ್ ಇಂಪಾಸಿಬಲ್. ಬಾಗಿಲು ಬೀಗ ಇಲ್ವಾ, ಹೊರಗಡೆ ಕಾವಲಿಲ್ವಾ? ನಿಜ ಹೇಳ್ಬೇಕು ಅಂದ್ರೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಕೂಡ ಮಾಡ್ಲಿಲ್ಲ ಇಲ್ಲಿ ತನಕ. ಮತ್ತೆ ಅವರು ಕಣ್ಣಾರು ನೋಡುದು ಅಂತ ಹೇಳ್ತಿದಾರಲ್ಲ, ಸುಳ್ಳು ಅಂತೀರಾ? ನೋಡಿ ಸರ್, ಇವ್ರು ಅಲ್ಲಿಗೆ ಬಂದಿದ್ರು ಅಂತ ಅವರೆಷ್ಟು ಗ್ಯಾರಂಟಿ ಆಗಿ ಹೇಳ್ತಾ ಇದ್ದಾರೋ, ಇವ್ರು ಇಲ್ಲೇ ಇದ್ರು ಅಂತ ನಾನು ಅಷ್ಟೇ ಗ್ಯಾರಂಟಿ ಆಗಿ ಹೇಳ್ತೀನಿ. ನೋಡಿ, ಆ 3 ಜನ ಜೈಲಿನಲ್ಲಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಘಾತಕರನ್ನ ಶಿಕ್ಷಿಸ್ಲಿಲ್ಲ. ಹೌದು ಸರ್, ಅವತ್ತೇ ನಮ್ ಡಿಪಾರ್ಟ್ಮೆಂಟ್ನವರು ಸ್ವಲ್ಪ ಪ್ರಯತ್ನ ಪಟ್ಟಿದ್ರು ಆ ಕೊಲೆಗಾರನ ಕಂಡುಹಿಡಿಯಬಹುದಾಗಿತ್ತು ಸರ್. ವಾಟ್ ಯು ಮೀನ್ ಬೈ ದಟ್? ಐ ಆಮ್ ಸಾರಿ ಸರ್. ಇಫ್ ಯು ಪರ್ಮಿಟ್ ಮೀ ಒನ್ ರಿಕ್ವೆಸ್ಟ್. ಎಸ್. ಈ ಕೇಸ್ನ ರೀಓಪನ್ ಮಾಡಿ ಆ ಕೊಲೆಗಾರರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದೇ ನನ್ ಧ್ಯೇಯ. ಮಿಸ್ ದುರ್ಗಾ, ನಿಜವಾದ ಅಪರಾಧಿಗಳನ್ನು ಕಂಡು ಹಿಡಿಯೋದಕ್ಕೆ ನಾವಿಲ್ಲಿರೋದು. ವರ್ಷಗಳ ಎಷ್ಟಾದ್ರೆ ಏನು, ನೀನು ಯಾವತ್ತೇ ಅವರನ್ನು ಕಂಡು ಹಿಡಿದ್ರು ಆ ಹೆಮ್ಮೆ ನಿಂದಲ್ಲ, ನಮ್ ಡಿಪಾರ್ಟ್ಮೆಂಟ್. ಥ್ಯಾಂಕ್ ಯು ಸರ್.
ಅದ್ ಸರಿ, ಆ 3 ಜನನೇ ಕೊಲೆ ಮಾಡಿದ್ರು ಅಂತ ಇಷ್ಟು ನಿರ್ದಿಷ್ಟವಾಗಿ ಹೇಳ್ತಾ ಇದೆಯಲ್ಲ, ಅದು ಹಾಗೆ? ಕೊಲೆಯಾದ ಗೋಪಾಲರಾವ್ ನಮ್ ತಂದೆ ಸರ್. ಆ ರಾಕ್ಷಸರ ಕೈ ಸಿಕ್ಕಿ ಚಿತ್ರಹಿಂಸೆ ಪಡ್ತಾ ಸತ್ತಿದ್ದು ನಾನು ನೋಡ ಹುಟ್ಟುತ್ತವಳು ಸರ್. ಸಾರಿ, ವೆರಿ ವೆರಿ ಸಾರಿ. ಯು ಕ್ಯಾನ್ ಪ್ರೊಸೀಡ್ ವಿತ್ ದಿ ಕೇಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಹೇಳೋ ತನಕ ಯಾರು ಬಾಗಿಲು ತೆಗಿಯಲ್ಲ. ಯಾರು ನೀನು? ನಾನು ರಸಿಕ, ಕಲಾ ಪೋಷಕ, ಸೌಂದರ್ಯಾರಾಧಕ. ಈ ಕಣ್ಣುಗಳು ಡ್ಯಾನ್ಸ್ ನೋಡ್ತು, ಮನಸ್ಸು ಆಸೆ ಪಡ್ತು, ಹೃದಯ ಕರ್ಸು ಅಂತು, ಕೈಗಳು ತಪ್ಪಗೋ ಅಂತು, ಈ ತುಟಿಗಳು ಪಾಪಿ. ಪ್ರೀತಿಸೋದು ಪಾಪ ಅಂದ್ರೆ ಈ ಪ್ರಪಂಚದಲ್ಲಿ ಇರೋರು ಎಲ್ಲ ಪಾಪಿಗಳೇ. ನಮ್ಮಪ್ಪನಷ್ಟು ವಯಸ್ಸಾಗಿದೆ, ನಾಚಿಕೆ ಆಗಲ್ಲ ನಿಂಗೆ? ವಯಸ್ಸು ಆದ್ಮೇಲೆ ಚಪಲ ಹೆಚ್ಚು. ಈ ವಿಷಯದಲ್ಲಿ ನಾನು ಸ್ಕಾಲರ್. ಯಾಕಮ್ಮ, ಏನಾಯ್ತಮ್ಮ? ನೋಟ್ ಮಾಡ್ಕೊಳ್ಳಿ ಇನ್ಸ್ಪೆಕ್ಟರ್. 1 minute. Yes. ನಂಬರ್ 10 ಗಾರ್ಡನ್ ರೋಡ್. ಆ ಮನೆಯಲ್ಲಿ ವ್ಯಭಿಚಾರ ನಡೀತಾ ಇದೆ. Is it? ತಕ್ಷಣ ರೈಡ್ ಮಾಡಿದ್ರೆ ಹಿಡಿಬಹುದು. ತಮ್ಮ ಹೆಸರು? ನಾನಾ ಸಮಾಜ ಸೇವಕ ಅಂದ್ಕೊಳ್ಳಿ. ಹೋಗು, ನಾನೇನು ಹೇಳಿದ್ನೋ ಹಾಗೆ ಮಾಡು. ಸರಿ. ಸಾರ್, ಎಲ್ಲಿಗೆ? ಅಷ್ಟು ಗೊತ್ತಿಲ್ಲ? ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. Come on, quick. ಈ ಮನೇಲಿ ಯಾರ್ಯಾರಿದ್ದೀರಾ? ನಾನು ನನ್ನ ಮಗಳು. ಏನು ಉದ್ಯೋಗ ಮಾಡ್ತಿದ್ದೀರಾ? ದೇವರು ಸ್ವಲ್ಪ ದಿವಸಕ್ಕೆ ಮುಂಚೆನೆ ನನಗೆ ಆಶ್ರಮ ಇಲ್ದಾಗ ಮಾಡಿಬಿಟ್ಟ. ಓ, ಅದಕ್ಕೆ ಈಗ ನಿರಾಯಾಸವಾಗಿ ಹಣ ತರುವಂತ ಈ ವ್ಯಾಪಾರ ಮಾಡ್ತಿದ್ದೀರಾ? ಯಾವ ವ್ಯಾಪಾರ? ಈಗೇನು ಹೇಳ್ತಾ ಇದ್ದೀರಾ? ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತಾನೆ ನನಗೆ ಗೊತ್ತಿಲ್ಲ. ಗೊತ್ತಾಗುತ್ತೆ ಗೊತ್ತಾಗುತ್ತೆ. ನಿಮ್ ಮಗಳಲ್ಲಿ ನಿದ್ದೆ ಮಾಡ್ತಿದ್ದಾಳೆ. ಹೇಳಿಸ್ತೀರಾ? ಹಾ. ಪ್ಯಾಂಟ್ ಹಾಕೊಂಡಿದ್ದೀಯಾ? ಶರ್ಟ್ ಬಿಚ್ಚಿದ್ದೀಯಾ? ಅಲ್ಲಿದೆ ಪಾಯಿಂಟ್. ಏನಯ್ಯ, ಕೆಲಸ ಎಲ್ಲ ಮುಗಿಸ್ಬಿಟ್ಯಾ? ನೋಡಿ ಎಡವಟ್ಟು, ಈಗ ತಾನೇ ಶರ್ಟ್ ಬಿಚ್ಚಿದಾನೆ. ಅವನ ಕೆಲಸ ಮುಗಿಸ್ತಾನೋ ಇಲ್ವೋ? ಈಗ ಅವನ್ನ ನಾವು ಮುಗಿಸ್ತೀವಿ. ಯಾರಪ್ಪ ಅದು ರೂಮಿಂದ ಓಡೋದ? ಶಬಾಷ್, ತಂದೆ ಮಗಳಿಬ್ರು ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಇನ್ಸ್ಪೆಕ್ಟರ್, ಶಡಪ್. ತಪ್ಪು ಮಾಡ್ಬಿಟ್ಟು ರೋಷ ಬೇಕು. ನಡಿ ಸ್ಟೇಷನ್ಗೆ. ಹೆಣ್ಣು ಮಕ್ಕಳು ಎಲ್ಲಾ ರಂಗದಲ್ಲೂ ಮುಂದುವರಿತಿದ್ದಾರೆ ಅಂತ ಜನ ಹೆಮ್ಮೆ ಪಡ್ತಿರೋವಾಗ ಸ್ತ್ರೀಯರ ಕುಲಕ್ಕೆ ಕಳಂಕ ಹತ್ತಿದೆಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಸಾರಿ ಇನ್ಸ್ಪೆಕ್ಟರ್, ಈಗ ನಾನೇನ್ ಹೇಳಿದ್ರು ನೀವು ನಂಬಲ್ಲ. ಅಂದ್ರೆ ನೀನೇನು ತಪ್ಪೇ ಮಾಡಿಲ್ವಾ? ತಪ್ಪು ಮಾಡ್ಲಿಲ್ಲ ಅಂದ್ರೆ ನೀವು ಒಪ್ಕೋತೀರಾ? ಎಕ್ಸ್ಕ್ಯೂಸ್ ಮೈ, ನನ್ನ ಹೆಸರು ವಿಜಯ್ ಅಂತ. ಒಂದ್ ವಿಷಯ ಹೇಳಿ. ಈಕೆ ಜಾಮೀನ್ ಕೊಟ್ಟು ಬಿಡಿಸೋದಕ್ಕೆ. ನೋ. ಯಾಕೆ? ಜಾಮೀನ್ಗೆ ಒಪ್ಕೊಳಲ್ವಾ?
ಮಿಸ್ಟರ್ ವಿಜಯ್, ಎಸ್ ಜಾಮೀನ್ ಅಂದ್ರೆ ಏನ್ ಅನ್ಕೊಂಡ್ರಿ? ಏನ್ ಯಾರಿಗೆ ಯಾವಾಗ ಬೇಕಾದ್ರೂ ಕೊಡೋ ದೇವ್ರ ಪ್ರಸಾದ ಅನ್ಕೊಂಡ್ರಾ? ಜಾಮೀನ್ ಕೊಡೋ ಮನುಷ್ಯನಿಗೆ ಕೆಲವು ಅರ್ಹತೆಗಳಿರ್ಬೇಕು. ನನಗ ಅರ್ಹತೆ ಇಲ್ಲ ಅಂತ ನಿಮ್ಮ ಅಭಿಪ್ರಾಯನ? ಮೇಡಮ್, ಈ ವಿಜಯ್ ಅನಾಥ ಅಲ್ಲ, ಕೆಲಸ ಇಲ್ಲದೆ ಬೀದಿಲಿ ಅಲ್ಕೊಂಡಿರೋ ಪೋಲಿ ಅಲ್ಲ. ನಮ್ಮ ತಂದೆ ಗೋಪಾಲರಾವ್ ಅವ್ರ ನ್ಯಾಯಕ್ಕೋಸ್ಕರ ಹೊಡೆದಾಡಿ ಸತ್ತೋದು. ಅವ್ರನ್ನ ನಿಮ್ ಕುರುಡು ಕಾನೂನು ಉಳಿಸ್ಕೊಳಕ್ ಆಗ್ಲಿಲ್ಲ. ನಮ್ಮ ತಾಯಿ ವಿಧವೆ, ಅವಳಿಲ್ಲೆಲ್ಲ ಬರಕ್ಕಾಗಲ್ಲ. ಅಷ್ಟೇ ಅಲ್ಲ, ನಮ್ಮ ಅಕ್ಕ ಒಬ್ಳು ಪೊಲೀಸ್ ಆಫೀಸರ್, ಅವಳು ನನಗೆ ಸಹಾಯ ಮಾಡ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲ. ಏನಂತೀರಾ? ನನಗೆ ಅರ್ಹತೆ ಇದೆಯೋ ಇಲ್ವೋ? ಏನು? ರೆಸ್ಪೆಕ್ಟ್. ಮಿಸ್ಟರ್ ವಿಜಯ್, ನಿಮ್ಮ ಹತ್ರ ಏನ್ರಿ ಮಾತಾಡೋದು? ಜಾಮೀನಿಗೆ ಒಪ್ಕೊಂಡ್ರೆ ಸಂತೋಷವೇ, ಇಲ್ದೆ ಹೋದ್ರೆ ಕೋರ್ಟು ಲಾಯರು ಇದ್ದೇ ಇದೆ. ಏನಂತೀರಾ? ನಂಜಪ್ಪ, ಎಸ್ ಸರ್, ಎಸ್ ಮೇಡಮ್. ಇವ್ರ ಹತ್ರ ಸೈನ್ ಮಾಡಿಸ್ಕೊಂಡು ಈಕೆನ್ ಬಿಟ್ಬಿಡಿ. ಎಕ್ಸ್ಕ್ಯೂಸ್ ಮೀ, ಥ್ಯಾಂಕ್ ಯು ವೆರಿ ಮಚ್. ಆವತ್ತು ಇವರಿಗೆ ಇವಳು ಕೊಟ್ಲು, ಇವತ್ತು ಇವಳಿಗೆ ಇವ್ರು ಕೊಡ್ತಾ ಇದ್ದಾರೆ. ಒಂದು ಅರ್ಥವೇ ಆಗ್ತಾ ಇಲ್ವೇ? ಅದೇ ನೋಡಿ ಎಡವಟ್ಟು. ಯಾರ್ ಕೊಟ್ರೆ ನಮ್ಗೆ ಏನ್ ಸರ್? ನಾವು ಸೈನ್ ಮಾಡಿಸ್ಕೊಳ್ಳೋದು ಬಿಟ್ಟು ಬಿಡೋದು. ಅಲ್ಲಿದೆ ಪಾಯಿಂಟ್. ಸರಿ, ನೀವೊಬ್ರು ಟೇಬಲ್ ಹತ್ರ ಬನ್ನಿ. ನಾನ್ ಸೈನ್ ಮಾಡ್ಬೇಕಾದ್ದು. ನೀವಾ? ಇಲ್ಲೇ ಇರಿ, ರಿಜಿಸ್ಟರ್ ತರ್ತೀನಿ. ಯಾಕೆ? ವ್ಯಭಿಚಾರಿ ಅಂತ ಹಿಡ್ಕೊಂಡು ಹೋದ್ ನನ್ನ ಜಾಮೀನ್ ಕೊಟ್ಟು ಬಿಡಿಸಿದ್ದಕ್ಕೆ. ಹಾಗೆಲ್ಲ ಹೇಳ್ಬೇಡಿ. ಕಾನೂನು ಕುರುಡಾಗಿರ್ಬಹುದು, ಆದ್ರೆ ನಾನ್ ಕುರುಡ ಅಲ್ಲ. ನಿಮ್ಮ ನಂಬಿಕೆ ಇಲ್ಲದೆ ಹೋಗಿದ್ರೆ ನಾನು ನಿಮ್ಮನ್ನ ಜಾಮೀನ್ ಕೊಟ್ಟು ಬಿಡಿಸ್ತಾನೆ ಇರ್ಲಿಲ್ಲ. ವಿಜಯ್, ಇಷ್ಟು ದಿನ ನಾನು ಹೆಣ್ಣು ಅನ್ನೋದನ್ನೇ ಮರೆತು ನಮ್ ಸಂಸಾರದ ಹೊಟ್ಟೆ ಪಾಡಿಗೋಸ್ಕರ ದುಡಿತಿದ್ದೆ. ಇವತ್ತು ನಂಗೆ ಅರ್ಥ ಆಯ್ತು, ಹೆಣ್ಣಾದವಳಿಗೆ ಒಬ್ಬ ಗಂಡಿನ ಆಶ್ರಯ ಎಷ್ಟು ಅವಶ್ಯಕತೆ ಅಂತ. ನಿಮ್ ಮನ್ಸಿಗೆ ಹಿಡಿಸುವಂತ ಒಬ್ಬನ್ ನೋಡಿ ಮದುವೆ ಮಾಡ್ಕೊಂಬಿಡಿ. ನಿಜ ಹೇಳ್ಬೇಕು ಅಂದ್ರೆ ನಿಮ್ ಪರಿಚಯ ಆದ್ಮೇಲೆನೆ ನಂಗೆ ಆತ್ಮೀಯತೆ, ವಿಶ್ವಾಸ ಅನ್ನೋದು ಗೊತ್ತಾಗಿದ್ದು. ಮಿಸ್ ರೇಖಾ, ನಾನು ಒಂದ್ ಗುರಿ ಸಾಧಿಸೋಕ್ಕೋಸ್ಕರ ಹಠ ತೊಟ್ಟಿದ್ದೀನಿ. ಅದಕ್ಕೆ ಈ ಆತ್ಮೀಯತೆ, ವಿಶ್ವಾಸ ಇದೆಲ್ಲ ಅಡ್ಡಿ ಆತಂಕ ಅಂತ ನನ್ನ ಅಭಿಪ್ರಾಯ. ಬರ್ತೀನಿ. ಹೋಗ್ಲಿ, ನನ್ನ ಎಷ್ಟೋ ಸಲ ಆಪತ್ತಿಂದ ಕಾಪಾಡಿ ಸ್ನೇಹಿತರು ಅಂತ ನಮ್ ತಂದೆ ಪರಿಚಯ ಮಾಡಿ ಬನ್ನಿ. ಇನ್ನೊಂದ್ಸಲ ಖಂಡಿತ ಬರ್ತೀನಿ. ಮನೇಲಿ ಅಮ್ಮ ಕಾಯ್ತಾ ಇರ್ತಾರೆ. See you. ವಿಜಯ್, ಏನಮ್ಮ? ಎಲ್ಲಿಂದ ಬರ್ತಿದ್ದಿ? ಅವಳ ಮುಖ ಯಾಕೋ ನೋಡ್ತೀಯಾ? ನಾನ್ ಕೇಳ್ತಿರೋದು ನಿನ್ನ. ಎಲ್ಲಿಂದ ಬರ್ತಿದ್ದಿ? ರೇಖಾನ ಮನೆಗೆ ಬಿಟ್ಬಿಟ್ಟು ಬರ್ತಾ ಇದೆ. ಲೇ ಪಾಪಿ, ಇವಳ ಮರ್ಯಾದೆ ಕೆಲಸ ಮಾಡಕ್ ಅವಕಾಶ ಕೊಡೋ. ಅಮ್ಮ, ನಾನೇನ್ ನೀನೇನ್ ಹೇಳ್ಬೇಕಾಗಿಲ್ಲ. ಯಾವಳೋ ನರ್ತಿಗೆಟ್ಟವಳಿಗೆ ಜಾಮೀನ್ ಕೊಟ್ಟು ಬಿಡಿಸಿ ಅಂತಲ್ಲೋ. ಅಮ್ಮ, ಅವಸರ ಪಟ್ಟು ಒಂದ್ ಹೆಣ್ಣನ್ನ ಅನ್ಯಾಯವಾಗಿ ಏನೇನೋ ಹೇಳ್ಬೇಡ. ರೇಖಾ ಎಂಥವಳು ಅಂತ ನಾನು ಚೆನ್ನಾಗಿ ಗೊತ್ತು. ಯಾರೋ ಬುದ್ಧಿ ಇಲ್ದಿರೋ ರೇಖಾನ ಏನೇನೋ ಅಂದ್ರು ಅಂತ ನೀನ್ ಅವಳಿಗೆ ಬೈಬೇಕಾಗಿಲ್ಲ ಅಮ್ಮ. ಹೌದು ಸರ್, ಆಕೆ ಗುಣವಂತೆ, ಸತಿ ಸಾವಿತ್ರಿ, ಅದಕ್ಕೆ ಹೋಟೆಲ್ ಕುಣಿತಿರೋದು. ಓಹೋ, ಅಂದ್ರೆ ಆಫೀಸಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ಪತಿವ್ರತೆ, ಕ್ಲಬ್ ಅಲ್ಲಿ ಡಾನ್ಸ್ ಮಾಡ್ಕೊಂಡಿದ್ರೆ ವ್ಯಭಿಚಾರಿಣಿ, ಅಷ್ಟೇ ತಾನೆ? ಅಂದ್ರೆ ನಿನ್ನ ಅಭಿಪ್ರಾಯದಲ್ಲಿ ಆಕೆ ಮಹಾ ಪತಿವ್ರತೆ. ಅಕ್ಕ, ಒಂದೇ ಒಂದ್ ಕೇಳ್ತೀನಿ, ನೀನು ಪತಿವ್ರತೆನಾ? ನೋಡ್ದೆ ಅಕ್ಕ, ನಿನ್ನ ಪತಿವ್ರತೆನ ಅಂತ ಕೇಳಿದ್ದಕ್ಕೆ ಅವಮಾನ ಅಂದ್ಕೊಂಡು ಕೆನ್ನೆಗೆ ಹೊಡೆದೆ. ಆದ್ರೆ ನೀನ ರೇಖಾನ ಎಲ್ರ ಮುಂದೆ ವ್ಯಭಿಚಾರಿಣಿ, ನಡತೆಗೆಟ್ಟೋಳು ಅಂದ್ರೂ ಅವಳು ತಲೆ ತೆಗೆಸ್ಕೊಂಡು ಬಾಯಿ ಮುಚ್ಕೊಂಡು ನಿಂತಿದ್ಲು. ನಿನ್ನ ಕೆನ್ನೆಗೆ ಹೊಡಿದೆ. ನನ್ ಕೆನ್ನೆಗೆ ಹೊಡೆಯೋದ? ಯಾಕೆ? ನೀನ್ ದೊಡ್ಡದ ಕಿರೀಟ ಹಾಕೊಂಡು ಕೂತಿದ್ಯಾ? ನಾನಾ ರೇಖಾ ಜಾಗದಲ್ಲಿ ಇದ್ದಿದ್ರೆ ಹಲ್ಲು ದುರಿಸ್ಬಿಡ್ತಾ ಇದ್ದೆ. ವಿಜಯ್, ಸರ್ ಸರ್, ಬಾಕಿ ಹಣ ವಾಪಸ್ ತಗೊಳ್ಳಿ ಸರ್. ಯಾಕಪ್ಪ 50 ಪೈಸೆ ವಾಪಸ್ ಕೊಟ್ಟೆ? ನಾನು ಒಬ್ಬರು ಶೂ ಪಾಲಿಶ್ ಮಾಡಿದ್ರೆ 50 ಪೈಸೆನೇ ಸರ್ ತಗೊಳ್ಳೋದು. ವೆರಿ ಗುಡ್, ಆನೆಸ್ಟ್ ಫೆಲೋ. ಥ್ಯಾಂಕ್ ಯು ಸರ್.
ಎಸ್ ಸರ್. ಸರಿ ಸರ್. ಆಯ್ತು ಸರ್. ಸರ್, ಏನು ಹಾಗೆ ಹೋಗ್ತಿದಿರಲ್ಲ ಸರ್, ಏನ್ ಮಾಡ್ಬೇಕು? ಪಾಲಿಶ್ ಹಾಕಿದ್ದಕ್ಕೆ ದುಡ್ಡು ಎಷ್ಟು? 50 ಪೈಸೆ ಸರ್. ಹ್ಮ್. ಸರಿ ಸರ್. ಏನಲ್ಲ ಇದೇ ನಿಮ್ಮಪ್ಪನ ಮನೆ ಜಾಗ ಅಂತ ತಿಳ್ಕೊಂಡ್ಯಾ? ಹಾಗೇನಿಲ್ವಲ್ಲ ಸರ್, ನಾನು ಯಾರ ಹತ್ರನೂ ಹತ್ರ ಹೇಳಿಲ್ವೇ. ಫುಟ್ಪಾತ್ ಇರೋದು ನಿನ್ ವ್ಯಾಪಾರ ಮಾಡಕ್ಕಲ್ಲ, ಜನ ಓಡಾಡಕ್ಕೆ. ಪಬ್ಲಿಕ್ ತೊಂದರೆ ಕೊಡ್ತೀಯಾ? ಹೇಳೋ ಮೇಲೆ. ಸರ್, ನಾನು ಒಬ್ಬನೇ ಅಂಗಡಿ ಇಟ್ಟಿಲ್ವಲ್ಲ, ಅವರು ಎಲ್ಲ ಅಂಗಡಿ ಇಟ್ಟಿದಾರಲ್ಲ ಸರ್. ಎತ್ತೋ ನನ್ನ ಮಗನೆ ಅಂದ್ರೆ ತಲೆ ಎಲ್ಲ ಮಾತಾಡ್ತೀಯ. ಜೈಲಿನಲ್ಲಿ ಇದ್ಕೊಂಡೇ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿರ್ಬೇಕಾದ್ರೆ ಅಧಿಕಾರದಲ್ಲಿದ್ದವ್ರು ಯಾರಾದ್ರೂ ಅವ್ರಿಗೆ ಸಹಾಯ ಮಾಡಿರ್ಲೇಬೇಕು. ಏನು ನಮ್ ಡಿಪಾರ್ಟ್ಮೆಂಟ್ ಅವರ? ಹಾಗಂತ ಡೆಫಿನೆಟ್ ಆಗಿ ಹೇಳಕ್ ಸಾಧ್ಯ ಇಲ್ಲ. ಆದ್ರೂ ಬೈ ದ ಬೈ, ಆಗ ಜೈಲರ್ ಆಗಿದ್ದಲ್ಲ ಮಿಸ್ಟರ್ ಸುಂದರರಾವ್, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ಆತ ತುಂಬಾ ದೊಡ್ಡ ಮನುಷ್ಯ. ದೊಡ್ಡ ಮನುಷ್ಯರು ಎಲ್ರೂ ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ. ನನಗೇನೋ ಅವ್ರ ಮೇಲೇನೆ ಸಂದೇಹ. ಡೆಫಿನೆಟ್ ಆಗಿ ಅವರೇ. ನೋ, ಇಂಪಾಸಿಬಲ್. ನಾನು ಅಂದ್ರೇನು, ಈ ಕೊಲೆಗಾರರು ತಪ್ಪಿಸ್ಕೊಳ್ಳೋದಕ್ಕೆ ಸಹಾಯ ಮಾಡೋದು ಅಂದ್ರೇನು? ನಿಜಾನ ಹ್ಯಾಗ್ ಬಾಯಿ ಬಿಡಿಸ್ಬೇಕು ಅನ್ನೋದು ಪೊಲೀಸ್ನವ್ರಿಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿಲ್ಲ ಮಿಸ್ಟರ್ ಸುಂದರರಾವ್. ಅಂದ್ಹಾಗೆ ಈ ಮನೆ ನಿಮ್ ಸ್ವಂತದ್ದಾ? ಹೌದು. ಆ ಪ್ಯಾರಡೈಸ್ ಥಿಯೇಟರು, ಹೊರಗಡೆ ಇರೋ ಏರ್ ಕಂಡೀಷನ್ ಕಾರು, ಬ್ಯಾಂಕ್ನಲ್ಲಿರೋ ಹಣ ಎಲ್ಲ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಾ? ನೀವು ಸುತ್ತಿ ಬಳಸಿ ಮಾತಾಡ್ತಾ ನನ್ನನ್ನ ಸಿಕ್ಕಿಸ್ಬೇಕು ಅಂತ ನೋಡ್ತಿದ್ದೀರಿ ಇನ್ಸ್ಪೆಕ್ಟರ್. ನಾನೇನು ಭಿಕಾರಿಯಾಗಿ ಹುಟ್ಟಿಲ್ಲ. ನಮ್ದು ಶ್ರೀಮಂತರ ಕುಟುಂಬ. ಐ ಡೂ ರಿಮೆಂಬರ್. ನಿಮ್ ತಾತ ತೋಟದಲ್ಲಿ ಮಾಲಿಯಾಗಿದ್ರು, ನಿಮ್ ತಂದೆ ಮಂಡಿನಲ್ಲಿ ಕೂಲಿಯಾಗಿದ್ರು. ಅತ್ತರಿ ಮಿಸ್ಟರ್ ರಾವ್, ಒಬ್ಬ ಜೈಲರ್ಗೆ 1 ತಿಂಗಳಿಗೆ ಎಷ್ಟು ಸಂಬಳ ಕೊಡ್ತಾರೆ? ಆ ಜಾನ್ ಜಾವೇದ್ ಜಗನ್ನಾಥ್ ಅಂತವ್ರು ಎಷ್ಟು ಜನ ನಿಮಗ ಆಪ್ತರು? ಅವರುಗಳು ಎಷ್ಟೆಷ್ಟು ಕೊಟ್ಟಿದ್ರಿಂದ ನೀವ್ ಹೀಗ್ ಮಹಡಿ ಮನೆ ಕಟ್ಟಿ ಶ್ರೀಮಂತರಾದ್ರಿ. ಮಿಸ್ಟರ್ ರಾವ್, ಮರ್ಯಾದೆಯಾಗಿ ಹೇಳಿ, ಆ 3 ಜನ ಜೈಲಿಂದ ಹೇಗೆ ಹೊರಗಡೆ ಹೋದ್ರು? ನನಗೆ ಗೊತ್ತಿಲ್ಲ. ನೀವಾಗೆ ಅಪ್ರೂವರ್ ಆಗಿ ನಡೆದ ವಿಷಯನ ಕೋರ್ಟ್ ನಲ್ಲಿ ಹೇಳಿದ್ರಿ, ಶಿಕ್ಷೆ ತಗ್ಗತ್ತೆ. ಹೆಂಡತಿ ಮಕ್ಕಳ ಜೊತೆ ಇನ್ನೂ 4 ದಿನ ಹಾಯಾಗಿರ್ಬೋದು. ಅಂಡರ್ಸ್ಟ್ಯಾಂಡ್? ಡಿ ಅಂಡರ್ಸ್ಟ್ಯಾಂಡ್? ಮಿಸ್ಟರ್ ರಾವ್, ಮತ್ತೆ ಬರ್ತೀನಿ. ಇನ್ನೆಲ್ಲಿ ಹಳೆದನ್ನ ಮರೆತು ನೆಮ್ಮದಿಯಾಗಿ ಜಾಲಿಯಾಗಿ ಹ್ಯಾಪಿಯಾಗಿ ಜೀವನ ಮಾಡೋಣ. ಸಂಜೆ ಫ್ರೆಂಡ್ಸ್. हेलो, कौन कौन चाहिए? चलता इधर। फोन। ಹಲೋ, ಜಾವೇದ್ ಹಿಯರ್. ಓ ಸುಂದರ್ರಾವ್, ಏನ್ ಎಷ್ಟು ದಿವಸದ ಮೇಲೆ? ಯಾವ ಬಾತೆ ಬಾಯ್? ಯಾವಾಗ ನಡೀತು? ಇನ್ನೇನಂದ್ಲು? ಬಸ್ ಆ ವಿಷಯ ನಾನು ನೋಡ್ಕೋತೀನಿ. ನೀನ್ ಧೈರ್ಯವಾಗಿರು. ಹೇಳು, ಆ ಹುಡುಗಿ ಹೆಸರು ಏನಂದೆ? ಏನ್ ಜಾವೇದ್, ಇಷ್ಟ ಹೆದರ್ತಾ ಇದೀಯಾ? ನೀನೇ ಹೆದರ್ತಿರೋದು ನೋಡಿದ್ರೆ ಡೇಂಜರ್ ವಿಷಯನೇ ಇರ್ಬೇಕು. ದುರ್ಗಾ ಅಂದ್ರೆ ಯಾರು? ನಾವು ಗುಂಡ್ ಹೊಡೆದು ಕೊಂದ ಗೋಪಾಲರಾವ್ ಜ್ಞಾಪಕ ಇದೆ ತಾನೆ? ಅವನ ಮಗಳೇ ಈ ದುರ್ಗಾ. ಈಗ ಅವಳು ಪೊಲೀಸ್ ಇನ್ಸ್ಪೆಕ್ಟರ್. ನಮ್ಮನ್ನ ಖಂಡಿತ ಹಿಡಿತೀನಿ ಅಂತ ಶಪಥ ಮಾಡಿದಾಳಂತೆ. ನಾವೇನ್ ಇಲಿಗಳ ಹಿಡಿಯೋಕೆ ಪ್ರಯತ್ನ ಮಾಡೋಕ್ ಮುಂಚೆನೆ ಅವಳನ್ನೇ ಮುಗಿಸಿದ್ರಾಯ್ತು. ಅವಳು ಪೊಲೀಸ್ ಇನ್ಸ್ಪೆಕ್ಟರ್. ಅದಕ್ಕೆ ನಾವು ಅವಳನ್ನ ಮುಟ್ಟಲ್ಲ, ಅವಳೇ ಸಾಯ್ತಾಳೆ. ಸಮಜೆ? ಮಿಸ್ಟರ್ ವೆಂಕಟರಾವ್, ಎಸ್ ಮೇಡಮ್. ನೀವು ಹೋಗಿ ಆ ಜೈಲರ್ ಮನೆ ವಾಚ್ ಮಾಡಿ. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ಅವ್ರ ಮನೆಗೆ ಯಾರ್ಯಾರು ಬರ್ತಾರೆ, ಇದನ್ನೆಲ್ಲ ನೀವು ನನಗೆ ಆಗಾಗ ತಿಳಿಸ್ತಾ ಇರ್ಬೇಕು. ಓಕೆ ಮೇಡಮ್. ನೀವು ಹೋಗಿ.
ಬಾಬುರಾವ್. ಹಲೋ ಜಗನ್ನಾಥ್, ಏನ್ ಇಷ್ಟು ವರ್ಷದ ಮೇಲೆ? ಬಹಳ ದಿವಸ ಆಯ್ತಲ್ಲ ನಿಮ್ಮನ್ನ ನೋಡಿ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನಾನು ವೆಂಕಟರಾಮ್ ಮಾತಾಡ್ತಿರೋದು ಮೇಡಮ್. ಏನ್ ಸಮಾಚಾರ? ನೀವ್ ಹೇಳ್ದಾಗೆ ನಾನು ಮನೆ ಹತ್ರನೇ ಕಾವಲಿದ್ದೆ. ಈಗ ಒಂದು ಕಾರ್ ಬಂತು. ಅದರಿಂದ ಒಬ್ಬ ದೊಡ್ಡ ಮನುಷ್ಯ ಇಳಿದು ಒಳಗಡೆ ಹೋದ. ಅವನ ಬಗ್ಗೆ ನನ್ಗೇನೋ ಸ್ವಲ್ಪ ಅನುಮಾನ ಮೇಡಮ್. ನೀವ್ ಅಲ್ಲೇ ಇರಿ, ನಾನು ಹೀಗೆ ಬರ್ತೀನಿ. ನಾನ್ ನಿಮಗೆ ಫೋನ್ ಮಾಡಿ ಬರೋದ್ರೊಳಗಾಗಿ ಪರಿಸ್ಥಿತಿ ಹೀಗಾಗೋಗಿತ್ತು ಮೇಡಮ್. ಕಾರ್ನಲ್ಲಿ ಬಂದ ವ್ಯಕ್ತಿ ಹೇಗಿದ್ದ ಅಂತ ಹೇಳ್ತೀರಾ? ಕೆಂಪಗಿದ್ದ, ದಪ್ಪಗಾಜನ್ ಕನ್ನಡಕ ಹಾಕೊಂಡಿದ್ದ. ಹೇಗಿದ್ನಾ? ಇವನೇ ಬಂದಿದ್ದು. ಜಗನ್ನಾಥ್, ಹಾಯ್. ಹಾಯ್ ವಿಜಯ್, ವಾಟ್ ಇಸ್ ಸರ್ಪ್ರೈಸ್? ಕಮ್ ಕಮ್, ಪ್ಲೀಸ್ ಕಮ್. ಅಪ್ಪ, ಪ್ಲೀಸ್ ಇದ. ಅಪ್ಪ, ಅವ್ರು ಬಂದಿದ್ದಾರೆ. ಯಾರಮ್ಮ? ಅದೇ ನಾನು ಎಷ್ಟೋ ಸಲ ಹೇಳ್ತಿದ್ದಲ್ಲ ಅವರು. ಓ, ವಿಜಯ. ನಮಸ್ಕಾರ ಸರ್. ನಮಸ್ಕಾರ. ಪಾಪ, ನಮ್ ರೇಖಾ ನಿನ್ ಜ್ಞಾಪಿಸ್ಕೊಳ್ತಿರೋ ದಿನಾನೇ ಇಲ್ಲ. ನಿತ್ಯ ಜ್ಞಾಪಿಸ್ಕೊಳ್ಳುವಂತ ಉಪಕಾರ ನಾನೇನೋ ಮಾಡಿಲ್ವಲ್ಲ ಸರ್. ಅದು ಅವ್ರ ದೊಡ್ಡತನ ಅಷ್ಟೇ. ಅವಳು ನನಗೆಲ್ಲ ಹೇಳಿದ್ದಾಳೆ. ಕೂತ್ಕೋಪ. ಸರ್, ನಿಮ್ಗೆ ಹೌದು ವಿಜಯ್, 5 ವರ್ಷ ಆಯ್ತು ನನಗೆ ಹೀಗಾಗಿ. ಆಗ್ಲಿಂದಲೂ ನನ್ನ ಮಗಳೇ ನನಗೆ ಆಧಾರವಾಗಿದ್ದಾಳೆ. ಇಷ್ಟೇ ಅಲ್ಲ, ಇವಳು ಅಲ್ಲದೆ ನನಗಿನ್ನೂ 2 ಮಕ್ಕಳಿದ್ದಾರೆ. ಅವರು ಊಟಿಯಲ್ಲಿ ಓದ್ತಿದ್ದಾರೆ. ನಮ್ಮನ್ನೆಲ್ಲ ಸುಖವಾಗಿಡಬೇಕು ಅಂತಲೇ ನಮ್ಮ ರೇಖಾ ಈಗ 4 ಜನರ ಮುಂದೆ ಹಾಡಿ ಆಡಿ ಸಂಪಾದನೆ ಮಾಡ್ತಿರೋದು. ಆಡ್ಕೊಂಡು ತಿರುಗ್ತಾ ಇರೋ ಹೆಣ್ಣಿನ ಜೀವನದ ಹಿಂದೆ ಇಂಥ ಒಂದು ದುಃಖದ ಕಥೆ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ಏನಪ್ಪ ನೀನು ಬರ್ದೆ ಅಪರೂಪಕ್ಕೆ ಅವ್ರು ನಮ್ಮ ಮನೆಗ್ ಬಂದ್ರೆ ನಮ್ ಕಷ್ಟನೆಲ್ಲ ಹೇಳಿ ಬೇಜಾರ್ ಪಡಿಸ್ತೀವಿ. ಏನ್ ತಗೋತೀರಾ ವಿಜಯ್? ಏನು ಬೇಡ. ನಾನು ಯಾಕೆ ಇಲ್ಲಿಗೆ ಬಂದೆ ಅಂದ್ರೆ, ನಾಳೆ ಕೋರ್ಟಲ್ಲಿ ನಿಮ್ ಕೇಸ್ ಇದೆ, ಅದ್ರ ಡೀಟೇಲ್ ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ಪರವಾಗಿಲ್ಲ, ಏನ್ ನಡೀತು ಅಂತ ಹೇಳಮ್ಮ. ಅವತ್ ರಾತ್ರಿ ಹೋಟೆಲ್ ತಾಜ್ ನಿಂದ ನಾನು ಡ್ಯಾನ್ಸ್ ಪ್ರೋಗ್ರಾಮ್ ಮುಗಿಸ್ಕೊಂಡ್ ಬರ್ತಿದ್ದೆ. ಯಾವನೋ ಒಬ್ಬ ರೌಡಿ ಬಲವಂತವಾಗಿ ನನ್ನ ಕಾರ್ನಲ್ಲಿ ಹಾಕೊಂಡ್ ಹೋದ. ಆ ರೌಡಿ ನನ್ನ ಅಲ್ಲಿ ಕರ್ಕೊಂಡ್ ಹೋದ. ಗೊತ್ತಾಯ್ತು ನಂಗೆ, ಕನ್ನಡಕ ಇಲ್ದೆ ಹೋದ್ರೆ ಅವನ ಕಣ್ಣೇ ಕಾಣಲ್ಲ. ಅವನ್ ರೂಮ್ ಎಲ್ಲ ತಡ್ಕಾಡಿ ಕನ್ನಡಕ ಹುಡ್ಕೋದ್ರೊಳಗೆ ನಾನ್ ಹಿಂದಿನ ಬಾಗಲ್ ತಕೊಂಡು ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಅವನ ಹೆಸರು ಜಗನ್ನಾಥ್ ತಾನೆ? ಹೆಸರು ಗೊತ್ತಿಲ್ಲ ವಿಜಯ್, ಆದ್ರೆ ಅವನ್ ಮನೆ ಚೆನ್ನಾಗ್ ಜ್ಞಾಪಕ ಇದೆ. ಜಗನ್ನಾಥ್ ಜೈಲಿನಲ್ಲಿರೋರು ಈ ಮನೆಗೆ ಹೇಗಪ್ಪ ಬರ್ತಾರೆ? ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಬಂದಿದ್ದವರು ಇವ್ರ ಹಾಗೆ ಇರೋ ಬೇರೆ ಯಾರೋ ಇರ್ಬೇಕಪ್ಪ. ಇವರೇ ಆದ್ರೂ ಕಾನೂನಿನ ಪ್ರಕಾರ ಸರಿಯಾಗಿ ಸಾಕ್ಷಿ ಇಲ್ಲದೆ ಹೋದ್ರೆ ನಾವೇನು ಮಾಡಕ್ಕಾಗಲ್ಲ ಮಗು. ಸಾಕ್ಷಿ ಇದ್ದರೋ ಹಾಗೆ ಯಾರು ಏನ್ ತಕ್ರ ಮಾಡ್ಬೋದು ಅಂತೀರಾ? ಸ್ವಲ್ಪ ಇರು. ಜಗನ್ನಾಥ್ ಸ್ಪೀಕಿಂಗ್. ನೀನ ಅಲ್ವೋ ಅಂತ ತಿಳ್ಕೊಳಕ್ಕೋಸ್ಕರನೇ ಫೋನ್ ಮಾಡಿದ್ನು. ಯಾರು ಮಾತಾಡ್ತಿರೋದು? ಯಮ. ಅಂದ್ರೆ ಆಯಸ್ ಮುಗ್ದವ್ರ ಪ್ರಾಣ ತಗೊಂಡೋಗಕ್ ಬರ್ತಾನಲ್ಲ, ಆ ಯಮ.
ಯಾವನ ನೀನು? ಇನ್ನು ಅರ್ಧ ಗಂಟೆಯಲ್ಲಿ ಮನೆಗೆ ಬರ್ತಾ ಇದ್ದೀನಿ. ಸಾಯಕ್ ಸಿದ್ಧವಾಗಿರು. ಇನ್ನು 25 ನಿಮಿಷದಲ್ಲಿ ನೀನ್ ಸಾಯ್ತೀಯ. ಇನ್ನು 20 ನಿಮಿಷದಲ್ಲಿ ನಾನು ಬಂದು ನಿನ್ನ ಮರ್ಡರ್ ಮಾಡ್ತೀನಿ. ಇನ್ನು ಅರ್ಧ ಗಂಟೆಯಲ್ಲಿ ಮನೆಗೆ ಬರ್ತಾ ಇದ್ದೀನಿ. ಸಾಯಕ್ ಸಿದ್ಧವಾಗಿರು. ಇನ್ನು 25 ನಿಮಿಷದಲ್ಲಿ ನೀನ್ ಸಾಯ್ತೀಯ. ಇನ್ನು 20 ನಿಮಿಷದಲ್ಲಿ ನಾನು ಬಂದು ಮರ್ಡರ್ ಮಾಡ್ತೀನಿ. ಹಲೋ ಜಾವೇದ್, ನಾನು ಜಗನ್ನಾಥ್. ಯಾವನೊಬ್ಬ ನನಗೆ ಫೋನ್ ಮಾಡಿ ಇನ್ನು ಅರ್ಧ ಗಂಟೆಯಲ್ಲಿ ನೀನು ಸಾಯ್ತೀನಿ ಅಂತ ಹೆದರ್ ತಗಣೆ. ನಗಬಾರು, ನನಗೆ ಹೆದರಿಕೆ ಆಗ್ತಾ ಇದೆ. ಸರಿ, ಹಾಗೆ ಮಾಡ್ತೀನಿ. ಬೀಗ ಹಾಕಿದೆ. ಅಲ್ಲಿದೆ ಪಾಯಿಂಟ್. ಇದೆ ಅಂದ್ರೆ ಒಳಗಡೆ ಯಾರು ಇಲ್ಲ. ಅದೇ ನೋಡಿ ಎಡವಟ್ಟು. ಒಳಗಡೆ ಯಾರು ಇಲ್ಲ, ಅದಕ್ಕೆ ಬೀಗ ಹಾಕಿದೆ. ಅಲ್ಲಿ ಒಳಗಡೆ ಇದಾರೋ ಇಲ್ವೋ, ನಿಮ್ಮಿಬ್ಬರಿಗೂ ಒಳಗಡೆ ಏನೂ ಇಲ್ಲ. ಕಮಾನ್. ಯಮದಿಂದ ಯಾವತ್ತೂ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ ಮಿಸ್ಟರ್ ಜಗನ್ನಾಥ್. ಯಾರು ನೀನು? ಹೇಳಿದ್ನಲ್ಲ ನಿನ್ ಕೊಲ್ಲಕ್ ಬರ್ತಿದ್ದೀನಿ ಅಂತ. ಹಾಗಾದ್ರೆ ಫೋನ್ ಮಾಡಿದ್ದು ನಾನೇ. ಕಾರ್ ನಿಲ್ಸ್ಬೇಡ. ನಿಲ್ಸಿದ್ರೆ ಕೊಟ್ಟಿರೋ ಟೈಮ್ ಮುಂಚೆನೆ ಸತ್ತು ಹೋಗ್ತೀಯ. ಜಗನ್ನಾಥ್, 15 ವರ್ಷದ ಹಿಂದೆ ನೀವು ನಿಮ್ ಸ್ನೇಹಿತರು ನಮ್ಮ ಮನೆಗೆ ನುಗ್ಗಿ ನನ್ನೂ ನಮ್ಮಮ್ಮನ್ನು ಹಗ್ಗದಲ್ಲಿ ಕಟ್ಟಿ ಹಿಂಸೆ ಮಾಡಿದ್ರಲ್ಲ, ಜ್ಞಾಪಕ ಇದೆಯಾ? ನಮ್ಮ ತಂದೆನ ನಮ್ ಕಣ್ ಮುಂದೆನೆ ಗುಂಡಿಟ್ಟು ಕೊಂದ್ರಿ, ಹೌದಾ? ಹೌದು. ಅಕ್ಕನ್ನ ರಾಕ್ಷಸರ ಹಾಗೆ ಎಳ್ದಾಡಿ ಮಾನಭಂಗ ಮಾಡಿದ್ರಲ್ಲ, ಇಷ್ಟು ಬೇಗ ಮರ್ತ್ಬಿಟ್ಟ? ಇಲ್ಲ ಇಲ್ಲ. ಈಗ ಅರ್ಥ ಆಯ್ತಾ ನಾನು ಯಾತಕ್ ಬಂದೆ ಅಂತ? ಪ್ಲೀಸ್ ನನ್ನೇನು ಮಾಡ್ಬೇಡ. ಏನು ಮಾಡಲ್ಲ, ಪ್ರಾಣ ಮಾತ್ರ ತೆಗಿತೀನಿ. ಮೋಸ ಹೋಗೋದಕ್ಕೆ ನಾನೇನು ಎಳೆ ಮಗುವಲ್ಲ ಮಿಸ್ಟರ್ ಜಗನ್ನಾಥ್. ಪ್ಲೀಸ್ ನೀನ್ ಕಾಲಿಡ್ಕೊತೀನಿ. ಇದು ನಿಮ್ಮ ಕೋರ್ಟ್ ಅಲ್ಲ. ನಿಮ್ಮ ಮಾತು ನಂಬಿ ನೀವು ಸೃಷ್ಟಿ ಮಾಡಿರೋ ಸಾಕ್ಷಿಗಳ ಮಾತಿಗೆ ಬೆಲೆ ಕೊಟ್ಟು ಬಿಟ್ಬಿಡಕ್ಕೆ. ಮಿಸ್ಟರ್ ಜಗನ್ನಾಥ್, 15 ವರ್ಷಗಳಿಂದ ನಾನ್ ನ್ಯಾಯ ಎಲ್ಲಿದೆ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೆ. ಎಲ್ಲಿದೆ? ನಿನ್ನ ಸಾವನಲ್ಲಿ. ಬೇಡ ಬೇಡ, ನನಗೇನು ಬದುಕಬೇಕು ಅಂತ ಆಸೆ. ಬದುಕ್ಬೇಕಾ ನೀನು? ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಈ ಏನು? ಕಾರಿಂದ ಇಳಿದು ಓಡೋದು.
ನಾನು ಹತ್ತಿ ಎಣಿಸೋದ್ರೊಳಗೆ ತಪ್ಪಿಸ್ಕೊ. ಥ್ಯಾಂಕ್ ಯು ವೆರಿ ಮಚ್. 1 2 3 4 5. ಏಯ್ ಸ್ಲೋ ಸ್ಲೋ. SIX 6. Seven. Hey. 9. ನಗರದ ಪ್ರಮುಖ ವ್ಯಾಪಾರಿ ಜಗನ್ನಾಥ್ ರಾವ್ ಕಾರಿಗೆ ಸಿಕ್ಕಿದ್ದು ಸುಳ್ಳು, ಶುದ್ಧ ಸುಳ್ಳು. ಯು ಆರ್ ರೈಟ್. ಇದು ಶುದ್ಧ ಸುಳ್ಳು. ಇದು ಪ್ರಿಂಟ್ ಅಲ್ಲ, ಕೊಲೆ. ಕರೆಕ್ಟ್. ಇದು ಯಾಕೆ? ಅದು ಲೆಕ್ಕಾಚಾರ ಹಾಕಿ ಮಾಡಿರೋ ಮರ್ಡರ್. 10% ಕರೆಕ್ಟ್. ಅದು ಪ್ರೀ ಪ್ಲಾನ್ಡ್ ಮರ್ಡರ್. ಆ ಕೊಲೆ ಮಾಡಿರೋದು ಬೇರೆ ಯಾರೂ ಅಲ್ಲ, ನೀನೇ. ವಾರೇ ವಾ, ಎಷ್ಟು ಬೇಗ ಕಂಡಿದ್ಬಿಟ್ಟೆ ಅಕ್ಕ. ನಾನೇ. ಆದ್ರೆ ಸಾಕ್ಷಿ, ಐ ಮೀನ್ ವಿಟ್ನೆಸ್, ಕ್ಯಾನ್ ಯು ಪ್ರೂವ್ ಇಟ್? ಅಕ್ಕ, ಸಾಕ್ಷಿ ಇಲ್ದಿರೋವಾಗ ನಿನ್ ಕಾನೂನಿಗೆ ಜೀವಾನೇ ಇಲ್ಲ. ಜಗನ್ನಾಥ ರಾವ್ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತದ ಅಂತ ನಿನ್ನ ಪೊಲೀಸ್ ಡಿಪಾರ್ಟ್ಮೆಂಟೇ ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದೆ. ಅಲ್ಲ ಅಂತ ಸಾಧಿಸೋ ಶಕ್ತಿ ನಿನ್ಗಿದೆಯಾ? ಲೈ, ಜಾಣತನದಿಂದ ಕೊಲೆ ಮಾಡಿ ತಪ್ಪಿಸ್ಕೊಂಡೆ ಅಂತ ಸಂತೋಷ ಪಡ್ಬೇಡ್ವೋ? ಇವತ್ತಲ್ಲ ನಾಳೆ ನಿನ್ನ ಕೊಲೆಗಾರನ ಕೋರ್ಟ್ ನ ನಿಲ್ಸಿ ಅಪರಾಧಕ್ಕೆ ತಕ್ಕ ಶಿಕ್ಷೆ ಆಗೋ ಹಾಗೆ ಮಾಡದೆ ಇದ್ರೆ ನಾನು ಗೋಪಾಲರಾವ್ ಮಗಳೇ ಅಲ್ಲ. ಅದೇ ರೀತಿ ನಾನು ಸಾಕ್ಷಿ ಸಿಗ್ತಿರೋ ಹಾಗೆ ಮಾಡಿ ಉಳಿದಿರೋ ಇಬ್ಬರನ್ನು ಕೊಂದು ನೀನು ಕಣ್ಣು ಬಾಯ್ ಬಿಡೋ ಹಾಗೆ ಮಾಡ್ಲಿಲ್ಲ, ನಾನು ಗೋಪಾಲರಾವ್ ಮಗನೇ ಅಲ್ಲ. ಆ 3 ಜನರನ್ನು ಹಿಡಿದು ಶಿಕ್ಷೆ ಕೊಡಿಸ್ಬೇಕು ಅಂತಾನೆ ನಾನು ಈ ಡಿಪಾರ್ಟ್ಮೆಂಟ್ ಸೇರಿದ್ದು. ಆದ್ರೆ ಈಗ ಮೊದಲನೇ ಕೆಲಸ ನಿನ್ನ ಅರೆಸ್ಟ್ ಮಾಡೋದು. ಮಾಡು, ಯಾರು ಬೇಡ ಅಂತಾರೆ. ಕಮಾನ್ ಡೂ ಇಟ್, ಅರೆಸ್ಟ್ ಮೀ. ನನಗೆ ಗೊತ್ತು ಕಣೋ, ಈಗ ನಿನ್ನ ಅರೆಸ್ಟ್ ಮಾಡಿ ಕೋರ್ಟ್ ನ ನಿಲ್ಸಿದ್ರೆ ವಿಟ್ನೆಸ್ ಇಲ್ಲ ಅಂತ ತಪ್ಪಿಸ್ಕೊತೀಯ. ನಿನ್ನ ಎಲ್ಲಿ ಹೇಗೆ ಅರೆಸ್ಟ್ ಮಾಡ್ಬೇಕೋ ಹಾಗೆ ಮಾಡ್ತೀನಿ. ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ವಿಜಯ್, ಏನಕ್ಕ? ನೋ, ನಾನ್ ನಿಮ್ಮ ಅಕ್ಕ ಅಲ್ಲ. ನನ್ ತಮ್ಮ ಒಬ್ಬ ಕೊಲೆಗಾರ ಅಂತ ನೆನೆಸ್ಕೊಂಡ್ರೆ ನನಗೆ ನಾಚಿಕೆ ಆಗುತ್ತೆ. ಪರವಾಗಿಲ್ಲ, ನನ್ನಕ್ಕ ಪೊಲೀಸ್ ಆಫೀಸರ್ ಅಂತ ಹೇಳ್ಕೊಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ವಿಜಯ್, ಇದು ಪೊಲೀಸ್ ಆಫೀಸರ್ ಮನೆ. ಕಾಯಿದೆ ಕಟ್ಟುಪಾಡುಗಳ ಕಟ್ಟುಬಿದ್ದು ನಡ್ಕೊಳ್ಳುವಂತ ಮರ್ಯಾದಸ್ಥರಿರೋ ಜಾಗ. ಸಮಾಜ ದ್ರೋಹಿಗಳಿಗೂ ಕೊಲೆಗಾರರಿಗೂ ಇಲ್ಲಿ ಸ್ಥಳ ಇಲ್ಲ. ಇನ್ಮೇಲೆ ನೀನು ನಾನು ಒಂದೇ ಮನೆಯಲ್ಲಿ ಸಾಧ್ಯ ಇಲ್ಲ. ಅಕ್ಕ, ಆ ಸಂಬಂಧ ಇವತ್ತಿಗೆ ತೀರೋಯ್ತು. ಹೊಟ್ಟೋಗಿಲ್ಲಿಂದ. ದುರ್ಗಾ, ಏನಮ್ಮ ಇದು? ಏನಾಯ್ತು ನಿಮ್ಮಿಬ್ರಿಗೂ? ಅಮ್ಮ, ಇಷ್ಟು ದಿವಸ ನಿನಗಿಬ್ಬರು ಮಕ್ಕಳಿದ್ರು, ಇವತ್ತಿಂದ ಒಬ್ರೆ. ಅದ್ ನಾನೋ ಅವನೋ ನೀನೇ ನಿರ್ಧಾರ ಮಾಡ್ಕೊ. ಇದರಲ್ಲಿ ನಿರ್ಧಾರ ಮಾಡಕ್ಕೇನಿದೆಯಮ್ಮ? ಅವನ್ ಗಂಡ ಹುಡುಗ ಎಲ್ಲಿದ್ರು ನನ್ಗೆ ಯೋಚನೆ ಇಲ್ಲ. ಆದ್ರೆ ನಿನ್ ವಿಷಯ ಬೇರೆ. ನೀನೊಬ್ಬನ್ ಕೈ ಹಿಡಿಯೋರ್ಗು ನಾನ್ ನಿನ್ ಜೊತೆಲೇ ಇರ್ಬೇಕು. ಕೇಳಿದ್ಯಲ್ಲ, ಇನ್ನು ಯಾಕೆಲ್ಲೇ ನಿಂತಿದ್ಯಾ? ಹೊಟ್ಟೋಗು. ಹೋಗ್ತೀನಿ. ಆದ್ರೆ ಹೋಗಕ್ ಮುಂಚೆ ನಮ್ಮ ಅಮ್ಮನ ಆಶೀರ್ವಾದ ತಗೊಂಡು ಹೋಗ್ತೀನಿ. ಅಮ್ಮ, ನಮ್ಮ ತಂದೆ ಆತ್ಮಕ್ ಶಾಂತಿಗಾಗಿ ನಾನು ಮಾರಣ ಹೋಮ ಮಾಡಕ್ ಹೋಗ್ತಾ ಇದ್ದೀನಿ. ಈ ಆಸೆ ನೆರವೇರ್ಲಿ, ನಾನು ಮಾಡಿರೋ ಪ್ರತಿಜ್ಞೆಯಲ್ಲಿ ನನಗೆ ಜಯ ಸಿಗ್ಲಿ ಅಂತ ಆಶೀರ್ವಾದ ಮಾಡಮ್ಮ. ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಹಾಗೆ? ನಿಮ್ ಕಾಲ್ ಕೊಡಿ ಸರ್, ನಿಮ್ ಬೂಟ್ಸ್ ನ ಕನ್ನಡಿ ತರ ಪಾಲಿಶ್ ಮಾಡ್ಬಿಡ್ತೀನಿ. ಶೂ ಪಾಲಿಶ್ ಮಾಡಿಸ್ಕೊಳಕ್ ಬಂದಿಲ್ಲ ನಾನು. ಮತ್ತ್ಯಾಕೆ? ನಿನ್ನ ಹತ್ರ ಮಾತಾಡಕ್ ಬಂದೆ. ನನ್ನ ಹತ್ರನಾ? ಅಂತದೇನ್ ಸರ್? ಯಾವಾಗ ನೋಡಿದ್ರು ನೀನು ನ್ಯಾಯ ಎಲ್ಲಿದೆ ಅಂತ ಹಾಡ್ತಾನೆ ಇರ್ತೀಯಲ್ಲ, ಯಾಕೆ?
ನನ್ನ ಜೀವನದಲ್ಲಿ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಅದಕ್ಕೆ ಓ, ಅಂಥದ್ದೇನಾಗಿದೆ ನನ್ಗೆ ಹೇಳು. ಅದನ್ನ ಕೇಳೋದ್ರಿಂದ ನಿಮ್ಗೇನ್ ಪ್ರಯೋಜನ ಆಗುತ್ತೆ, ಅದನ್ನ ಹೇಳೋದ್ರಿಂದ ನನಗೇನ್ ಅನುಕೂಲ ಆಗುತ್ತೆ. ನಿನ್ ಹಾಗೆ ನಾನು ಅನ್ಯಾಯನ ಎದುರಿಸಿ ಹೋರಾಡ್ತಾ ಇರೋದು. ನೋಡು, ಮನ್ಸಲ್ಲಿರೋದನ್ನ ಇನ್ನೊಬ್ರಿಗೆ ಹೇಳ್ಕೊಂಡ್ರೆ ಹೃದಯ ಹಗುರ ಆಗುತ್ತೆ, ಸ್ವಲ್ಪ ಸಮಾಧಾನ ಸಿಗುತ್ತೆ. ಹೇಳು. ಸರ್, ನಾನೊಬ್ಬ ಮೋಚಿ. ನನ್ನ ಹೆಸರು ರಂಗ ಅಂತ. ನನಗೊಬ್ಳೇ ಒಬ್ಳು ತಂಗಿ. ನನಗೆ ಯೋಗ್ಯತೆ ಇಲ್ಲದೆ ಇದ್ರು ಅವಳನ್ನ ಕಾಲೇಜಲ್ಲಿ ಓದಿಸ್ಬೇಕು ಅನ್ನೋ ಒಂದೇ ಒಂದು ಆಸೆ. ಅದಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದೆ ಅವಳನ್ನ ಓದಿಸ್ದೆ. ಅವಳಿಗೆಲ್ಲೂ ಕೆಲಸ ಸಿಗ್ಲಿಲ್ಲ. ಅದಕ್ಕೋಸ್ಕರ ಬೀದಿ ಬೀದಿ ಅಲ್ದೆ ಕೊನೆಗೊಬ್ಬ ದೊಡ್ಡ ಮನುಷ್ಯ ಅವಳಿಗೆ ಕೆಲಸ ಕೊಡ್ತೀನಿ, ಮನೆ ಕರ್ಕೊಂಬ ಅಂದ. ಅವನ್ನ ಅರ್ಥ ಮಾಡ್ಕೊಳ್ದೆ ಆತರವಾಗಿ ನನ್ನ ತಂಗಿನ ಅವನ ಮನೆ ಕರ್ಕೊಂಡು ಹೋದೆ. ನಮಸ್ಕಾರ ಸರ್. ಏನು? ನನ್ನ ತಂಗಿ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರಿ, ತುಂಬಾ ಸಂತೋಷ. ನಿಮ್ಮ ಉಪಕಾರ ಯಾವತ್ತೂ ಮರೆಯಲ್ಲ ಸರ್. ಸರಿ, ನೀ ಕೂತ್ಕೋ. ನೀ ಬಾಮ್ಮ. ನಡಿಯಮ್ಮ. ಒಳಗ್ ಹೋಗುವಾಗ ಮಹಾಲಕ್ಷ್ಮಿ ಆಗಿದ್ ನನ್ನ ತಂಗಿ ಸ್ವಲ್ಪ ಹೊತ್ತಾದ್ಮೇಲೆ ಅಣ್ಣ! ಬಿಡು. ಬಿಡು. ಅಣ್ಣ! ಅಣ್ಣ! ಸಾರಿ ರಂಗ. ನನ್ನ ತಂಗಿ ಜೀವನದಲ್ಲಿ ದೊಡ್ಡ ಗಾಳಿ ಗೋಪುರನೇ ಕಟ್ಟಿದ್ದೆ. ಅದೆಲ್ಲ ಗಾಳಿಗೆ ಹಾರೋಟಾಯ್ತು. ಅವ್ನ್ ಸುಮ್ನೆ ಬಿಟ್ಬಿಟ್ಯಾ? ಇಲ್ಲ, ಅವನಿಗೆ ಹಾಗಾದ್ರೂ ಮಾಡಿ ಶಿಕ್ಷೆ ಕೊಡಿಸ್ಬೇಕು ಅಂತ ಕೋರ್ಟ್ ಹೋದೆ. ಕೋರ್ಟ್ ಅಲ್ಲಿ ತೀರ್ಪು ಏನ್ ಕೊಟ್ರು ಗೊತ್ತಾ? ಈ ಕೇಸನ್ನು ಪರಿಶೀಲಿಸಿದ ನಂತರ ಅಪಾದಿತ ರಂಗ ತನ್ನ ತಂಗಿಯನ್ನು ವ್ಯಭಿಚಾರಕ್ಕೆ ಬಲವಂತ ಮಾಡಿದನೆಂತಲೂ ಆಕೆ ಒಪ್ಪಲಿಲ್ಲವಾದ್ದರಿಂದ ಆಕೆಯನ್ನು ಕೊಲೆ ಮಾಡಿದನೆಂತಲೂ ಬಲವಾದ ಸಾಕ್ಷಿ ದೊರೆತಿರುವುದರಿಂದ ರಂಗ ಕೊಲೆಗಾರ ಎಂದು ತೀರ್ಪು ಕೊಟ್ಟು 8 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ. ಇದೇ ಸಹ ನನಗೆ ಸಿಕ್ಕಿದ ನ್ಯಾಯ. ಬಿಟ್ಕೊಂಡು ಅಳುತ್ತೀಯ? ಅಳಬೇಡ, ನಿಲ್ಸೋ ನಿಲ್ಸೋ. ಯಾರಾದ್ರೂ ನೋಡಿದ್ರೆ ನಿನ್ನ ಹೊಳ್ತಾ ಇದ್ದೀನಿ ಅಂತ ತಿಳ್ಕೊತಾರೆ. ನಿಲ್ಸೋ. ನಿನ್ ಹೆಸರೇನು? ನಂಜುಂಡ. ನಿನ್ನ ಹೆಸರು ಕೇಳಿದ್ದು, ನನ್ನ ಹೆಸರಲ್ಲ. ನನ್ನ ಹೆಸರು ನಂಜುಂಡನೇ. ನನ್ನ ಹೆಸರು ನೀನ್ ಇಟ್ಕೊಂಡಿದ್ದಕ್ಕೆ ನಾನ್ ಅಳಬೇಕು. ನೀನ್ ಯಾಕೋ ಹೊಡ್ಕೋತೀಯ? ಒಂದು ಹೆಂಗಸು, ಸಾಧಾರಣವಾದ ಒಂದು ಹೆಂಗಸು ನನ್ನನ್ನು ಹೊಡೆದು ಅಲ್ಲು ಬದುಬಿಟ್ಲು. ಒಬ್ಬ ಹೆಂಗ್ಸ್ ಹೊಡೆದು ಬಿಟ್ಲೆ? ನಿನ್ನ ಅದೃಷ್ಟ ಚೆನ್ನಾಗಿದೆ. ಇಷ್ಟೊತ್ತು ನಾನು ಗಂಟು ನಿನ್ನ ಹೊಡಿತಾ ಇದ್ದೆ. ಸ್ವಲ್ಪ ಹೊತ್ತು ಮುಂಚೆ ಬಂದಿದ್ರೆ ಇಲ್ಲೂ ಒಬ್ಬ ಹೆಂಗ್ಸ್ ಕೈಲಿ ಏಟ್ ತಿಂತಾ ಇದ್ದೆ, ಗೊತ್ತಾ? ನಂಬಿದಿಲ್ಲ. ಮನೆ ನಂಬರು? ನಮ್ಮನೆ ನಂಬರೇ. ಇಲ್ಲ ಸರ್, ನಮ್ಮ ಹೊಸೆ. ನಾನು ಹೊಡೆದದ್ದು ನನ್ನ ಹೆಂಡ್ತಿನ ಸರ್. ಸರ್, ನನ್ ಮದ್ವೆ ಆದ ದಿನಾನೇ ನಾನು ಹಾಕಿ ಬಿಟ್ಬಿಟ್ಟೆ ಸರ್. ಶಟಪ್ ಐತೆ. ಹೆಂಡತಿ ಹೊಡೆದು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಬರ್ತೀಯ? ಅವಳು ದಿನಾವಳು ಹೀಗೆ ಹೊಡಿತಾಳೆ. ನಾನು ಏನ್ ಸರ್ ಮಾಡ್ಲಿ? ನನ್ನ ಹೆಂಡತಿನೂ ಪ್ರತಿದಿನ ಹೊಡಿತಾಳೆ. ನಾನ್ ಯಾರ ಹತ್ರ ಹೇಳಿ? ಸಂಸಾರ ಗುಟ್ಟು, ವ್ಯಾಧಿ ರಟ್ಟು. ಗೊತ್ತಾಯ್ತಾ? ಗೊತ್ತಾಯ್ತಾ? 377 ಇನ್ನು ಯಾಕೆ ನಿಂತಿದ್ಯಾ? ಇವನು ಹೊರಗಡೆ ಅಟ್ಟು ಅಟ್ಟು. ಜಗನ್ನಾಥ್ ಸತ್ತಿದ್ದು ಖಂಡಿತ ಆಕ್ಸಿಡೆಂಟ್ ಅಲ್ಲ, ಕೊಲೆನೆ ಅಂತ ಹೇಗೆ ಹೇಳ್ತಿ? ಸಾಯಕ್ ಮುಂಚೆ ಅವ್ನು ನನಗೆ ಫೋನ್ ಮಾಡಿದ್ದ. ಏನಂತ? ಯಾರ ಅವನ್ನ ಕೊಲ್ತೀನಂತ ಹೆದರ್ತಾರಂತೆ. ಕಾರಣ ಗೊತ್ತಿಲ್ಲ, ಅದನ್ನ ಅವನು ಹೇಳಲೂ ಇಲ್ಲ. ಯಾವನ್ ಕೊಂದ, ಯಾಕೆ ಕೊಂದ, ಆಕ್ಸಿಡೆಂಟ್ ಅಂತ ನಂಬೋ ಹಾಗೆ ಮಾಡಿ ಅವನ್ ಹೇಗೆ ತಪ್ಪಿಸ್ಕೊಂಡ, ಈ ಡೀಟೇಲ್ಸ್ನೆಲ್ಲ ಆದಷ್ಟು ಬೇಗ ನೀನೇ ಕಂಡಿಡ್ಬೇಕು. ಸಮಜೆ? ಅಷ್ಟೇ ತಾನೆ? ಹಾ, ಓಕೆ. ಏ ರಂಗ, ಮನ್ಸಲ್ಲೇ ನೀನ್ ಹಾಡು ಹಾಡ್ಕೊಂಡು ಹೋಗ್ತಾ ಇದೀಯಾ? ಇಲ್ಲ ಸರ್, ನಾನ್ ಯಾಕೆ ಬದುಕಿದ್ದೀನಿ ಅಂತ ನನಗೆ ನಾನೇ ಯೋಚನೆ ಮಾಡ್ತಾ ಇದ್ದೀನಿ. ರಂಗ, ಆದನ್ಯಾಕೋಸ್ಕರ ಕೊರಗೋದು ಮೂರ್ಖತನ. ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡೋದೇ ಜಾಣತನ. ಬರೀ ನಿರಾಸೆನೇ ತುಂಬಿಕೊಂಡಿರೋ ಈ ಮನಸ್ಸು ಮುಂದೇನು ಅಂತ ಹ್ಯಾಕ್ ಸಾರ್ ಯೋಚನೆ ಮಾಡುತ್ತೆ.
ನಾನು ಹೇಳ ಆ ಬ್ಯಾಗ್ ಕೊಡಿ. ಸರ್ ಕೊಡು. ಅಯ್ಯೋ ನನ್ ಬ್ಯಾಗು ನನ್ ಬ್ಯಾಗು. ರಂಗ, ಇವತ್ತಿನಿಂದ ನಾವಿಬ್ರು ಅಣ್ಣ ತಮ್ಮಂದು. ಸರ್ ನಿಜ ರಂಗ, ಸಂಬಂಧ ನಮ್ಮಿಬ್ರು ಒಟ್ಟಾಗಿ ಸೇರಿಸ್ತಾ ಇದ್ರು, ಕಷ್ಟ ನಮ್ಮಿಬ್ರು ಒಂದು ಮಾಡಿದೆ. ರಂಗ, ಇರೋ ತನಕ ಒಟ್ಟಿಗೆ ಇರೋಣ. ಸರಿ ಸರ್. ನಾನಲ್ಲ, ವಿಜಯ್. ಎಸ್ ವಿಜಯ್. ಊಟ ಮಾಡಿದ್ಯಾ? ಮಾಡಿದ್ದೀನಿ 3 ದಿನಕ್ಕೆ ಮುಂಚೆ. ರಂಗ, ಮೆಲ್ಲಗ್ ಮೆಲ್ಲಗ್ ತಿನ್ನು. ಒಂದು ವಾರದ ಊಟ ಒಟ್ಟಿಗೆ ಮಾಡ್ತಾ ಇದ್ದೀನಿ, ಮೆಲ್ಲಗಾಗಲ್ಲ. ಗೋಪಾಲರಾವ್ ಮಗ. ಯಾವ ಗೋಪಾಲರಾವ್? ಜೈಲಿನ ತಪ್ಪಿಸ್ಕೊಂಬಂದ್ ಕೊಲೆ ಮಾಡಿದ್ರಲ್ಲ ಆ ಗೋಪಾಲರಾವ್. ಹಲೋ, ಕೌನ್ ಹೈ? ಜಾವೇದ್, ಡೇಂಜರ್, ಅಪಾಯ. ಈ ಹೊತ್ತಲ್ಲಿ ಏನೇ ಆಯ್ತು? ಬೆಳಗ್ಗೆ ಮಾತಾಡು. ಆಪತ್ತು ಕುತ್ತಿಗೆ ಬಂದಿದೆ. ನಮ್ ಜಗನ್ನಾಥನ್ ಕೊಂದಿದ್ದು ಯಾರು ಅಂತ ಗೊತ್ತಾಗೋಯ್ತು. ಯಾರು? ಗೋಪಾಲರಾವ್ ಮಗ. ನಿನಗೆ ಹೇಗೆ ಗೊತ್ತಾಯ್ತು? ಬಾರ್ನಲ್ಲಿ ಇವತ್ತು ನೋಡಿದೆ. ಅವ್ನು ನನ್ ಗುರುತಿದ್ದು ಸಾಯ್ಸಕ್ ಬಂದ. ಸತ್ನೋ ಕೆಟ್ನೋ ಅಂತ ಓಡ್ ಬಂದ. ಕವರ್ ಓಡ್ ಬಂದೆ ಅಂತ ಹೇಳಕ್ಕೆ ನಾಚಿಕೆ ಆಗಲ್ಲ ನಿನಗೆ? ನಿನಗ್ ಗೊತ್ತಿಲ್ವ ಜಾವೇದ್, ಅದು ಪಬ್ಲಿಕ್ ಪ್ಲೇಸ್, ಅವಕಾಶನೂ ಆಗ್ಲಿಲ್ಲ. ಅದಕ್ಕೆ ಈಗ ನಮ್ ಜನರನ್ನ ಕಳಿಸಿದ್ವಿ. ಯಾತಕ್ಕೆ? ನಮ್ಮನ್ನ ಕೊಲ್ಲೇಬೇಕು ಅಂತ ಪ್ರಯತ್ನ ಪಡ್ತಿರೋ ಆ ಗೋಪಾಲ್ ರಾಯನ್ ಮಗನ ಮುಗಿಸೋಕೆ. ನಮ್ಮನ್ನ ಅರೆಸ್ಟ್ ಮಾಡಬೇಕು ಅಂತ ಹೊಂಚ ಹತ್ತಿದ್ದಾಳಲ್ಲ ಅವ್ರ ಅಕ್ಕ, ಅವಳನ್ನು ಪೂರೈಸು.
ಕಮಾನ್ ಗೆಟ್ ಅಪ್. ಯಾರ್ ನೀನು? ಯಾರ್ ಕಳ್ಸಿದ್ರು ನೀನು? ಹೇಳೋದಿಲ್ಲ. ಹೇಳೋದಿಲ್ಲ? ಇಲ್ಲ. ಇಲ್ಲಿ ಕೇಳಿದ್ರೆ ಎಲ್ಲಿ ಹೇಳ್ತೀಯ? ನಿನ್ನ ಎಲ್ಲಿ ಕೇಳ್ಬೇಕೋ ಅಲ್ಲ. ಗೆಟ್ ಅಪ್. ಕಮಾನ್ ಕಮಾನ್. ಕಡೆ ಸಾರಿ ಕೇಳ್ತಾ ಇದ್ದೀನಿ, ನಿಜ ಹೇಳಿದ್ರೆ ಸರಿ, ಇಲ್ದಿದ್ರೆ ಏನ್ರಿ ಮಾಡ್ತೀರಾ? ಏನ್ ಮಾಡ್ತೀನಾ? ಇದು ಪಿಸ್ತೂಲ್. ಇದ್ರಲ್ಲಿ ಹೊಡೆದ್ರೆ ಏನಾಗುತ್ತೆ ಗೊತ್ತಾ? ನಿಜ ಹೇಳಿ. ನೀನಾ? ಯಾತಕ್ ಬಂದೆ? ನೀನ್ ಹೇಳಿ ಹಾಗೆ ನನ್ ಮೇಲೆ ರೌಡಿಗಳನ್ನ ಕಳಿಸ್ತಾರೆ. ಆದ್ರೆ ನಾನು ಒಬ್ಬನೇ ಬಂದು ನಿನ್ ಮುಂದೆ ನಿಂತಿದ್ದೀನಿ. ಯಾವ್ದಕ್ ಗೊತ್ತಾ? ಬೇಡ, ನಿನ್ ತಮ್ಮಯ್ಯ, ನಾನೇನು ಮಾಡ್ಬೇಡ. ಬೇಕಾದ್ರೆ ಈ ಮನೆ ನಿನ್ನ ಹೆಸರಿಗೆ ಬರ್ಕೊಟ್ಬಿಡ್ತೀನಿ. ಹಾ, ನನ್ ಕಾರು ನಿನ್ಗೆ ಕೊಟ್ಬಿಡ್ತೀನಿ. ನೀನೇನು ಕೊಡ್ಬೇಡ, ನಾಳೆ ಅದ್ರ 2ರಷ್ಟು ಕೊಡ್ತೀನಿ. ಮಪ್ಪನ್ ಪ್ರಾಣ ಮಾತ್ರ ಕೊಟ್ಬಿಡು.
ಕೊಡ್ತೀಯಾ? ಕೊಡಕ್ಕಾಗತ್ತಾ? ಅದೊಂದನ್ನು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು, ನಿನ್ ಕಾಲಿ ಬೀಳ್ತೀನಿ. ನಾಚಿಕೆ ಆಗಲ್ಲ? ನಿನ್ನಂತ ಹೇಡಿಗಳು ಈ ಪ್ರಪಂಚದಲ್ಲೇ ಇರ್ಬಾರ್ದು. ಹೆದರ್ಬೇಡ, ನಾನೇನು ಮಾಡಲ್ಲ. Hands up. Come on, let's enjoy. ಬರೋದಿಲ್ಲ? ಕೊಡಿ. ಬೇಡ. ಯಾಕೆ? ಮರ್ಯಾದೆ ಕೊಡ್ತಾ ಇದೀಯಾ? ನನ್ನ ತಾಯಿನ ಹಗ್ಗದಲ್ಲಿ ಕಟ್ಟಿ ಕುಡಿತಾ ನಮ್ಮನ್ನು ನೋಡಿ ಆನಂದ ಪಡ್ತಾ ಇದೆಯಲ್ಲ, ಇವತ್ತು ನೀನ್ ಕುಡಿಬೇಕು, ನಾನು ಅದನ್ನ ನೋಡಿ ಆನಂದ ಪಡ್ಬೇಕು. ಕುಡಿ. Goodbye. ಇದೆ, ಇನ್ನೂ ಇದೆ. Come on, quick. Thank you very much. You are a good boy. ನಾನು ಸ್ವಲ್ಪ ಮೇಲ್ ಮಲಗಿಸ್ತೀಯ? ಬಾ, ನಾನು ಬಂದಿರೋದೇ ನಿನ್ನ ಮಲಗ್ಸಕ್ಕೆ. ಪೋಸ್ಟ್ ಮಾರ್ಟಮ್ ಕಳಿಸಿ. ಕ್ಷಮಿಸಿ ಮೇಡಮ್, ಇದನ್ನ ಪೋಸ್ಟ್ ಮಾರ್ಟಮ್ ಮಾಡೋಕ್ಕಾಗಲ್ಲ. ಐ ಮೀನ್ ಡೆಡ್ ಬಾಡಿ. ಡೆಡ್ ಬಾಡಿ ಅಲ್ಲಿದೆ ಪಾಯಿಂಟ್. ಅದೇ ನೋಡಿ ಎಡವಟ್ಟು. ಅಮ್ಮ, ರೇಖಾ, ಏನಪ್ಪ? 3 ಗಂಟೆ ಆಯ್ತು, ಊಟ ಮಾಡೋದ್ವೇನಮ್ಮ? ವಿಜಯ್ ಬರ್ಲಿಪ್ಪ. ನೀನ್ ದಿನ ಅವನ್ ಧ್ಯಾನದಲ್ಲೇ ಇದ್ದೀಯ, ಅವನ್ ನಿನ್ ಜ್ಞಾಪಕ ಕೂಡ ಮಾಡಲ್ಲ. ಹಾಯ್. ಹಾಯ್ ವಿಜಯ್. ಊಟ ಮಾಡ್ದ್ಯಾ? ನಿಜ,
ನಾನು ಸೋತೋದೆ ಕಣಮ್ಮ. ಏನದು ನಿಮ್ಮಿಬ್ರು ಮತ್ತೆ ಗಲಾಟೆ? ಏನಿಲ್ಲ ವಿಜಯ್, ನಾವಿಬ್ರು ಏನೋ ಚಾಲೆಂಜ್ ಮಾಡ್ಕೊಂಡಿದ್ವಿ. ಚಾಲೆಂಜ್ ಆಮೇಲೆ. ನನಗೆ ತುಂಬಾ ಹಸು, ಮೊದ್ಲು ಊಟ ಮಾಡೋಣ ಬನ್ನಿ ಅಪ್ಪ. ಏನ್ ವಿಜಯ್, ಈಗ ಊಟ ಮಾಡೋದು? ಇನ್ನೊಂದ್ ಸ್ವಲ್ಪ ಅನ್ನ ಹಾಕಿಸ್ಕೊಳ್ಳಿ. ನಿಜ ಹೇಳ್ಬೇಕಂದ್ರೆ ನನ್ಗೆ ಹಸುವೇ ಇಲ್ಲ. ನೀನ್ ವೇಟ್ ಮಾಡ್ತಾ ಇದ್ದೀಯಲ್ಲ, ಅದಕ್ಕೆ ಬಂದೆ. ಈಗ್ಲಾದ್ರೂ ಅರ್ಥ ಆಯ್ತಾ? ಅನ್ಕೊಂಡಿದ್ದಕ್ಕೆ ಇಲ್ಲಿಗೆ ಬಂದಿರೋದ್ರಿ? ಅಯ್ಯೋ ದೇವ್ರೆ, ನಿನ್ನಲ್ಲಪ್ಪ ಕೇಳಿದ್ದು, ನನ್ನನ್ನ. ನಾನು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ಅಪ್ಪ ಮಗಳು ಏನೋ ಮಾತಾಡ್ತಾ ಇದ್ರಲ್ಲ, ಏನದು ಸಸ್ಪೆನ್ಸ್? ಅಯ್ಯೋ ಏನಿಲ್ಲಪ್ಪ, ನಿನ್ನ ವಿಷಯನೇ. ರೂಪಾಯಿ ಮೇಲೆ ಕೆಸ್ದು ರಾಜ ಬೀಳುತ್ತೆ ಅಂತ ಅವಳ ಆನಂದ ಪಡ್ತಿದ್ದಾಳೆ. ನಾನು ಎಲ್ಲಿ ರಾಣಿ ಬೀಳುತ್ತು ಅಂತ ಆತಂಕ ಪಡ್ತಿದ್ದೆ. ಓಹೋ, ಹೆಡ್ ಔಟ್ ಏನ್ ಆಟನಾ? ಈಗ ಅರ್ಥ ಆಯ್ತು ಬಿಡಿ. ಸರ್, ಪ್ರೀತಿ ವಿಷಯದಲ್ಲಾದ್ರೆ ನೀವು ಸೋಲ್ತೀರ, ಮದುವೆ ವಿಷಯದಲ್ಲಾದ್ರೆ ರೇಖಾ ಸೋಲೋದು ಗ್ಯಾರಂಟಿ. ಅಂದ್ರೆ ಇದಕ್ಕಿಂತ ಡೀಟೇಲ್ಸ್ ಕೇಳಬೇಡಿ, ಯಾಕಂದ್ರೆ ನಾನೊಬ್ಬ ಕೊಲೆಗಾರ. ಕಾಡು ಮೃಗಗಳನ್ನ ಕೊಲ್ಲೋರ್ನ ಕೊಲೆಗಾರ ಅನ್ನೋಲ್ಲಪ್ಪ, ಬೇಟೆಗಾರ ಅಂತಾರೆ. ನಿಮ್ ದೃಷ್ಟಿಯಲ್ಲಿ ಹಾಗಿರ್ಬೋದು, ಕಾನೂನಿನ ದೃಷ್ಟಿನೇ ಬೇರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ ಮಗಳ ಮನಸ್ಸಲ್ಲಿ ಮದುವೆ ಆಸೆ ಹುಟ್ಟಿಸಿ ನಾಳೆ ನಾನು ನೇಣು ಹಾಕ್ಸ್ಕೊಂಡ್ರೆ? ಯಾಕಪ್ಪ ಕೆಟ್ಟ ಯೋಚನೆ ಮಾಡ್ತಾ ಇದೀಯ? ನಿನ್ನ ಸಂಸಾರನೇ ಸರ್ವನಾಶ ಮಾಡಿ ಆತಕರೆ ಹಾಯಾಗಿ ಬದುಕ್ತಾ ಇರೋವಾಗ ನೀನು ಬದುಕೋದಕ್ಕೆ ಅರ್ಹತೆ ಇಲ್ಲ ಅಂದ್ಕೊಳ್ಳೋದು ತಪ್ಪು. ಅರ್ಹತೆ ವಿಚಾರ ಮಾತಾಡ್ತಾ ಇಲ್ಲ ಸರ್. ನಾನು ಮಾಡ್ಬೇಕಾಗಿದ್ದ ಕರ್ತವ್ಯನ ಮುಗಿಸಿದ ಮೇಲೆ ನಾನು ಬದುಕುವ ಅವಶ್ಯಕತೆ ಇರಲ್ವೇನೋ ಅನ್ಕೋತಾ ಇದ್ದೀನಿ. ಇದೆ, ಇದ್ದೇ ಇರುತ್ತೆ ಅಂತ ನನ್ನ ಮಗಳು ಅಂದ್ಕೋತಿದ್ದ. ಹಲೋ ಐಜಿ ಸಾಬ್, ಗುಡ್ ಮಾರ್ನಿಂಗ್. ಐ ಆಮ್ ಜಾವೇದ್ ಸ್ಪೀಕಿಂಗ್. ಹಲೋ ಜಾವದ್, ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ಬಹಳ ದಿವಸ ಮೇಲೆ ಫೋನ್ ಮಾಡ್ತಿದ್ಯಾ, ಏನಾದ್ರೂ ವಿಶೇಷನಾ? ಹೌದು, ನನ್ನ ಫ್ರೆಂಡ್ ಜಗನ್ನಾಥ್ನ ಮರ್ಡರ್ ಮಾಡಿದ್ದು ನಿಮಗೆ ಗೊತ್ತು ತಾನೆ? ಅದು ಮರ್ಡರ್ ಅಲ್ಲ, ಆಕ್ಸಿಡೆಂಟ್. ನೋ, ಅದು ಕೊಲೆನೆ ಅಂತ ನನಗೆ ಅನುಮಾನ. ಈಗ ನಾನು ಇನ್ನೊಬ್ಬ ಫ್ರೆಂಡ್ ಜಾನ್ ಕೂಡ ಕೊಲೆ ಆಗಿದ್ದಾನೆ ಅಂತ ನಾನು ಕೇಳಿದೆ. ಮಿಸ್ಟರ್ ಜಾವದ್, ಇಲ್ದೇ ಇರೋ ಕಲ್ಪನೆ ಎಲ್ಲ ನೀವು ಮಾಡ್ಕೊಳ್ಬೇಡಿ. ನಿಮ್ ಫ್ರೆಂಡ್ ಜಾನು ವಿಪರೀತವಾಗಿ ಕುಡಿದು ವಿಷಪ್ರಾಸನ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಹಾಗೆ ಹೇಳ್ತಾ ಇದೆ. ನೀವೇನೇ ಹೇಳಿದ್ರು ಇದು ಕೊಲೆನೆ. ಮಾಡಿದವರು ಯಾರು ಅನ್ನೋದು ನನಗ್ ಗೊತ್ತು. ಯಾರು? ನಿಮ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿರೋ ಮಿಸ್ ದುರ್ಗಾ ಇದ್ದಾಳಲ್ಲ, ಅವಳ ತಮ್ಮ. ಎಸ್, ಅವಳು ಪೊಲೀಸ್ ಆಫೀಸರ್ ಆಗಿದ್ಕೊಂಡೆ ಈ ಕೊಲೆಗಳಿಗೆಲ್ಲ ಸಹಾಯ ಮಾಡ್ತಿದ್ದಾಳೆ. ಅದನ್ನ ಹೇಗ್ರಿ ಪ್ರೂವ್ ಮಾಡ್ತೀರಾ? ಹೋಗ್ಲಿ, ಈ ಅನುಮಾನ ನಿಮ್ಗೆ ಹೇಗೆ ಬಂತು? ಅವ್ರ ಫ್ಯಾಮಿಲಿಗೆ ನಮ್ 3 ಜನದ ಮೇಲೆ ಕಾರಣವಿಲ್ಲದೆ ದ್ವೇಷ ಬೆಳ್ಕೊಂಡ್ ಬಂದಿದೆ. ನಾವೇನೋ ದ್ರೋಹ ಮಾಡಿದಾಗ ಅವ್ರ ಭಾವನೆ ಅದು ಹೇಗಾದ್ರೂ ಹಾಳಾಗೋಗಿ. ನೀವೀಗ ಇದನ್ನ ಇನ್ವೆಸ್ಟಿಗೇಟ್ ಮಾಡೋಕ್ ಟ್ರೈ ಮಾಡ್ತಿರೋ ಇಲ್ಲ? ಮಿಸ್ಟರ್ ಜಾವದ್, ಅಪರಾಧಿಗಳು ಯಾರೇ ಆಗಿದ್ರು ಅವ್ರನ್ನ ಕಂಡು ಹಿಡಿಯೋದು, ದಂಡನೆ ವಿಧಿಸೋದು ನಮ್ ಡ್ಯೂಟಿ. ಬಹುತ್ ಶುಕ್ರಿಯಾ. ನನ್ನ ನಂಬಿಕೆ ಇಲ್ಲದೆ ಇದ್ರೆ ನಾನ್ ಕೆಲಸ ಡಿಸೈನ್ ಮಾಡ್ತಿದ್ದೀನಿ. 377. ಈ ಕಾಲದಲ್ಲಿ ಕೆಲಸ ಸಿಕ್ಕೋದೇ ಕಷ್ಟ. ಅಂಥದ್ರಲ್ಲಿ ಇದ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ರಲ್ಲ ನಮ್ ಇನ್ಸ್ಪೆಕ್ಟರ್ ಅಮ್ಮ. ಅದೇ ನೋಡಿ ಎಡವಟ್ಟು. ಸಾರ್, ಇದು ರಾಜೀನಾಮೆ ಅಲ್ಲ ಸಾರ್, ಮೇಲ್ನೋರು ಕೆಲಸದಿಂದ ಕಿತ್ತಾಕಿದ್ದು. ಯಾಕೆ? ಕೇಳಿ ಹೇಳ್ತೀನಿ. ಮಿಸ್ಟರ್ ಹೆಡ್ ಕಾನ್ಸ್ಟೇಬಲ್, ಯಾಕೆ ಸತ್ತ? ಕುಡುತ್ತತ್ತ. ಅದೇ ನೋಡಿ ಎಡವಟ್ಟು. ಅವನು ಸಾಯ್ಲಿಲ್ಲ ಸಾರ್, ಸಾಯಿಸಿದ್ರು. ಮುಠಾಳ ಕೇಸನ್ನೇ ಬದಲಾಯಿಸ್ತಾ ಇದ್ದೇನೋ? ಬದಲಾಯಿಸ್ತಾ ಇಲ್ಲ ಸಾರ್, ನಿಜ ಹೇಳ್ತಾ ಇದ್ದೀನಿ. ಆತ್ಮಹತ್ಯೆ ಮಾಡ್ಕೊಂಡ ಅನ್ನೋ ರೀತಿಲಿ ಹತ್ಯೆ ಮಾಡಿದ್ರು. ಯಾರು? ವಿಜಯ್. ಯಾಕೆ? ನಮ್ ಇನ್ಸ್ಪೆಕ್ಟ್ರು ತಮ್ಮಯ್ಯ ಕೊಲೆ ಮಾಡಯ್ಯ ಅಂದ್ರು. ಅವರು ಮಾಡಿಬಿಟ್ಟೆ ನೋಡು ಅಮ್ಮಯ್ಯ ಅಂದ್ರು. ಇದು ಮೇಲಧಿಕಾರಿಗಳು ತಿಳಿದು ಹೋಯ್ತು. ಅಮ್ಮ ಅವ್ರ ಸೀಟ್ ಕಿತ್ತು ಹೋಯ್ತು. ಅಲ್ಲಿದೆ ಪಾಯಿಂಟ್. ಇದನ್ನ ಗೌರವವಾಗಿ ರಾಜೀನಾಮೆ ಅಂದ್ಬಿಟ್ರು. ಅಮ್ಮ, ನಿಜವಾಗ್ಲೂ ಅಕ್ಕ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಲ? ಹೌದಪ್ಪ, ನೀನ್ ಮನೆ ಬಿಟ್ಟು ಹೋದಾಗಿಂದ ಅವಳ ಮನಸ್ಸೇ ಸರಿಯಾಗಿಲ್ಲ. ಏನೋ ಕೋಪ, ಏನೋ ಸಿಡಿಸಿಡಿ. ಅವಳ ಹತ್ರ ಮಾತಾಡ್ಬೇಕು ಅಂದ್ರೆ ಭಯ ಆಗ್ತಿದೆ. ಸರಿ, ನಾನ್ ಬರ್ತೀನಿ. ಅಪರೂಪಕ್ಕೆ ಮನೆಗೆ ಬಂದಿದ್ದೀರಾ, ಒಂದ್ ಲೋಟ ಹಾಲಾದ್ರೂ ಕುಡ್ದಿದ್ರೆ. ಸಂಕಟದಲ್ಲಿ ಹಾಲ್ ಗಂಟ್ಲಲ್ಲಿ ಇಳಿಯುತ್ತ. ನನ್ ಮಗಳಿಗೆ ಹುಷಾರ್ ಬೇರೆ ಇಲ್ಲ, ಒಬ್ಳೇ ಇದ್ದಾರೆ. ಇನ್ನೊಂದಿನ ಅಮ್ಮ,
ಮನೆಯಿಂದ ಹೊರಗೆ ಬಂದ ಕ್ಷಣಕ್ಕೆ ತಾಯಿ ಮಗನ್ ಸಂಬಂಧನೇ ಕಡ್ದು ಹೋಯ್ತಾ? ಅಕ್ಕನ್ಗೆ ಹುಷಾರಿಲ್ಲ ಅಂದ್ರೆ ನಾನು ಬಂದು ನೋಡ್ಕೊಡ್ದು? ಕರೆದ್ರೆ ಏನ್ ತಪ್ಪು, ಕರೀದೇ ಇದ್ರೆ ಏನ್ ತಪ್ಪು? ನಿಮ್ ವಿಷಯನೇ ನನ್ಗೆ ಅರ್ಥ ಆಗ್ತಾ ಇಲ್ಲ ಕಣೋ. ನಾನ್ ಬಂದ್ರೆ ನಿನ್ ಮುದ್ ಮಗಳು ಮನೆಗ್ ಸೇರ್ತಾಳ? ಸಾಕ್ ಸುಮ್ನೆ ಇರೋ. ಕೂಡ ಹುಟ್ಟವನ್ ಮನೆಗ್ ಬಂದ್ರೆ ಹುಚ್ಚ ಹಿಡ್ದ ತಳ್ತಾಳೆ. ಹುಚ್ಚ, ನೀನ್ ಬಂದ ಸಂತೋಷ ಪಡ್ತಾಳೆ. ನಾನ್ ತಮಾಷೆಗಂದೆ ಅಮ್ಮ, ಅಷ್ಟೇ. ಬಾ. ಕೂತ್ಕೋ ಅಂತ ಹೇಳ್ಬೋದಲ್ಲ? ಲೈ, ನಿನಗೆ ಅಷ್ಟು ಮರ್ಯಾದೆ ಕೊಡ್ಬೇಕೇನೋ? ರೆಸ್ಪೆಕ್ಟ್ ಮೇಡಮ್, ರೆಸ್ಪೆಕ್ಟ್. ನೀನು ತಾನು ಅನ್ನೋದನ್ನ ಮಿಸ್ಟರ್ ವಿಜಯ್ ಲೈಕ್ ಮಾಡೋದಿಲ್ಲ. ಓ, ನಿನಗೆ ರೆಸ್ಪೆಕ್ಟ್ ಬೇಕೇನೋ? ರಾಸ್ಕಲ್. ನಡಿ, ಅಮ್ಮ! ನಡಿ, ನಡಿ. ಅಮ್ಮ, ಅಕ್ಕ. ಈಗ ನಿನ್ ಜೊತೆ ಊಟ ಮಾಡಿ ಎಷ್ಟು ದಿವಸ ಆಯ್ತು? ಅಷ್ಟೇ ಅಮ್ಮ ಹೇಳ್ತಾ ಇದ್ಲು ನಿನ್ ಮೈ ಸರಿಗಿಲ್ಲ ಅಂತ. ಈಗ ನೋಡಿದ್ರೆ ಚೆನ್ನಾಗಿ ಚಿಕನ್ ಚಪ್ಪರಿಸ್ತಾ ಇದೀಯಾ? ನನ್ ಕೈ ತಳಕ್ ಹೋದ್ಯಾ? ಅವ್ನು ಹಾಕಮ್ಮ. ನಿನ್ನ ಯೋಚನೆ ಬಿಟ್ರೆ ನನಗೆ ಬೇರೆ ಯಾವ ರೋಗನೂ ಇಲ್ಲ. ಕೆಲ್ಸ ರಾಜೀನಾಮೆ ಕೊಟ್ಟಿದ್ ಯಾಕೆ? ಅದಾ, ಊಟ ಮಾಡು. ಹೇಳಲ್ವಾ? ಹೋಗ್. ಏನಿಲ್ಲ ಕಣ, ಮತ್ತೆ ನಾನು ಅನ್ಕೊಂಡ ಹಾಗೆ ಆ 3 ಜನನೂ ಅರೆಸ್ಟ್ ಮಾಡೋಕ್ಕಾಗ್ಲಿಲ್ಲ. ನಿನ್ ಜೊತೆ ಚಾಲೆಂಜ್ ಮಾಡಿ ಬೇರೆ ಸೋತೆ. ಇನ್ಯಾಕ್ ನಾನು ಆ ಕೆಲ್ಸದಲ್ಲಿ ಇರ್ಬೇಕು ಹೇಳಿ? ನಿನ್ನಿಂದ ಆ ಕೆಲ್ಸ ಆಗಲ್ಲ ಅಂತ ಆವತ್ತೇ ನಾನು ನಿನ್ಗೆ ಹೇಳಿದ್ದೆ. ಅನುಭವ ಆದ್ಮೇಲೆ ತಾನೇ ಬುದ್ಧಿ ಬರೋದು. ಡಿಪಾರ್ಟ್ಮೆಂಟ್ ನಲ್ಲಿ ಇಟ್ಕೊಂಡು ನಿನಗ್ ಸಹಾಯ ಮಾಡ್ತೀನಿ ಅನ್ನೋ ಕೆಟ್ಟ ಹೆಸರು ಯಾಕೆ ಅಂತ ರಾಜೀನಾಮೆ ಕೊಟ್ಟಿದ್ದೆ. ನೀನೇ ವಾಸಿಕುಣು, ಅನ್ಕೊಂಡಿದ್ದನ್ನ ಧೈರ್ಯವಾಗಿ ಹೇಳ್ದೆ, ಹೇಳಿದ್ದನ್ನ ನಿರ್ಭಯವಾಗಿ ಮಾಡ್ಬಿಟ್ಟೆ. ಓಹೋ, 8 ವರ್ಷಕ್ಕೆ ನನ್ನ ಮಗ ದಂಟು ಅನ್ನೋ ಹಾಗೆ ಇಬ್ರನ್ನ ಮುಗಿಸಿದ್ಮೇಲೆ ಆದ್ರೂ ನಾನು ದಾರಿಗೆ ಬಂದಿದ್ಯಲ್ಲ. ಎನಿವೆ, ಇಟ್ಸ್ ಬೆಟರ್ ಲೇಟ್ ದನ್ ನೆವರ್. ನಿನ್ ಪ್ಲೇಟ್ ತಿನ್ನೋ. ಅದೇ ಆಗಿದೆ. ಸತ್ಯವಾಗ್ಲೂ ಹೇಳ್ತೀನಿ, ನಿನ್ನ ಮುಂದೆನೆ ಹೊಗಳಬಾರ್ದು. ಆದ್ರೂ ನಿನ್ನ ವಿಷಯದಲ್ಲಿ ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ಯಾಕೆ? ನೋಡ ವಿಜಯ್, ನಾನು ಎಷ್ಟೋ ಪಿಕ್ಚರ್ಸ್ ನೋಡಿದ್ದೀನಿ, ಎಷ್ಟೋ ಡಿಟೆಕ್ಟಿವ್ ನಾವೆಲ್ಸ್ ಓದಿದ್ದೀನಿ. ಎಷ್ಟೇ ಜಾಣತನದಿಂದ ಕೊಲೆ ಮಾಡಿದ್ರು ಏನಾದ್ರೂ ಒಂದು ಅವಿವೇಕ ಮಾಡಿ ಸಿಕ್ಕಾಕೊಂಡ್ಬಿಡ್ತಾರೆ ನೋಡು. ನೀನ್ ಇದೆಯಲ್ಲ ನೋಡು, ಏನ್ ಕಿಲಾಡಿನೋ. ಪೊಲೀಸ್ ಡಿಪಾರ್ಟ್ಮೆಂಟ್ ಕಣ್ಣಿಗೆ ಮಣ್ಣು ಹೆಚ್ಚೋ ಹಾಗೆ ಹೇಗೂ ಮಾಡಿದ್ಯೋ ಆ ಕೊಲೆನಾ? ಆಯ್ತು ಅಕ್ಕ, ನಿಜವಾಗ್ಲೂ ನಡೆದ ವಿಷಯ ಏನು ಅಂದ್ರೆ, ಆ ವಿಷಯ ನನ್ಗೆ ಯಾಕೋ, ಹೋಗ್ಲಿ ಹೇಳು, ಕೇಳ್ತೀನಿ. ವೆರಿ ಸಿಂಪಲ್. ಅವತ್ತ 3 ಜನ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿ ಹೇಗೆ ನಮ್ ಕುಟುಂಬನ ನಾಶ ಮಾಡಿದ್ರು ಹಾಗೆ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಮೊದಲು ಕೊಲೆ ಮಾಡಿದ್ದು ಜಗನ್ನಾಥ್. ಅವನ್ ಹೇಗೆ ಕೊಲೆ ಮಾಡ್ದೆ ಗೊತ್ತಾ? ಅವನ ಕೈಯಿಂದಾನೆ ಅವನ್ ಕಣ್ ಕುಕ್ಕಿಸ್ದೆ. ಜಗನ್ನಾಥ್ ಗೊತ್ತಾದ ಹಾಗೆ ಅವನ್ ಕಾರಲ್ಲಿ ಸೇರ್ಕೊಂಡೆ, ಅರ್ಧ ರಸ್ತೆಯಲ್ಲಿ ಕಾಣಿಸ್ಕೊಂಡೆ, ಪಿಸ್ತಲ್ ತೋರಿಸ್ದೆ. ಅವನ್ ಭಯದಿಂದ ತತ್ತರಿಸೋದ, ನಾನು ಬಿಟ್ಬಿಡು ಅಂತ ಬೇಡ್ಕೊಂಡ. ಆಮೇಲೆ ಜಗನ್ನಾಥ, ನಾನು 10 ಕೆಲಸದೊಳಗೆ ಓಡೋದ್ರೆ ಬಿಟ್ಬಿಡ್ತೀನಿ ಅಂತ ಕಾರಿಂದ ಕೆಳಗಿಳಿದ ತಕ್ಕಂತ ಸೋಡಾ ಬಾಟಲ್ ಕನ್ನಡಕ ಕಿತ್ಕೊಂಡ್ಬಿಟ್ಟೆ. ಮಾರ್ಕೆಟ್ ರಸ್ತೆ ಅಕ್ಕ, ಹೆವಿ ಟ್ರಾಫಿಕ್. ಜೀವದ ಮೇಲಿರೋ ಆಸೆಗೆ ಹುಚ್ಚು ನಾಯಿ ಓಡ್ದ ಆಕ್ಸಿಡೆಂಟ್, ಭಯಂಕರವಾದ ಅಪಘಾತ. ಫ್ಯಾಂಟಾಸ್ಟಿಕ್! ಏನ್ ಜಾಣ್ತನಾನು. ಹೌದು, ಆ ಜಾನ್ನ ಹ್ಯಾಗ್ ಮರ್ಡರ್ ಮಾಡಿದೆ? ಅಯ್ಯೋ, ಅದು ಅಷ್ಟೇ ಅಕ್ಕ. ಅವನು ಶುದ್ಧ ಕುಡ್ಕ, ನನ್ನ ಮಗ. ಜ್ಞಾಪಕ ಇದೆಯಾ ಅಕ್ಕ? ನಮ್ಮ ತಂದೆನೂ ಅಕ್ಕನ್ನು ಚಿತ್ರಹಿಂಸೆ ಮಾಡ್ತಿರುವಾಗ ಕುಡಿತಾ ಅದನ್ನ ನೋಡಿ ಆನಂದ ಪಡ್ತಾ ಇದ್ದ. ಅದೇ ರೀತಿ ನಾನು ಅವನ್ನ ಕುಡಿಸಿ ಜ್ಞಾನ ತಪ್ಪವಾಗಿ ಮಾಡ್ತೀನಿ. ಸಾಲದು, ಇನ್ನು ವಿಷದ ಬಾಟಲ್ ತೋರಿಸ್ದೆ. ನನ್ ಕೈಯಿಂದಾನೆ ನಾನು ಕಿತ್ಕೊಂಡ್ಬಿಟ್ಟು ಗಟ ಅಂತ ಕುಡ್ದೇ ಬಿಟ್ಟ. ಏನ್ ಕ್ರಿಮಿನಲ್ ಬ್ರೈನು! ಫಾರಿನಲ್ಲಿ ಇರ್ಬೇಕಾದ ತಲೆ ಇದು. ಈಗ ಉಳಿದಿರೋದು ಆ ಜಾವೇದ್ ಒಬ್ಬನೇ. ಅವನ್ ಮಾಡ್ರೆ ಹೇಗೆ ಮಾಡ್ತೀನಿ ಗೊತ್ತಾ? ಹೇಗೋ? ಏನ್ ಪ್ಲಾನ್ ಮಾಡಿದ್ಯೋ? ಅವನ್ನ ಮರ್ಡರ್ ಮಾಡಿ ಆಮೇಲೆ ಹೇಳ್ತೀನಿ. ಓಕೆ, ಆಮೇಲೆ ಹೇಳು. ವಿಜಯ್, ನನಗೆ ನಿದ್ದೆ ಬರ್ತಾ ಇದೆ. ಗುಡ್ ನೈಟ್. ಅಕ್ಕ, ಹೇಳ್ತೀನು. ಗುಡ್ ನೈಟ್.
ಅನ್ಕೊಂಡ ಹಾಗೆ ಸ್ಟೇಟ್ಮೆಂಟ್ ಪೂರ್ತಿ ರೆಕಾರ್ಡ್ ಮಾಡಾಯ್ತು ಸರ್. ಓಕೆ, ಕಳಿಸಿ ಸರ್. ಶಾಬಾಷ್, ತುಂಬಾ ಚೆನ್ನಾಗಿದೆ ಕಣೆ. ಏನೇ ದುರ್ಗಾ, ಅವನ್ನ ಹಿಡ್ಕೊಡೋಕೋಸ್ಕರ ಇಷ್ಟೆಲ್ಲ ನಾಟಕ ಆಡ್ದ್ಯಾ ನೀನು? ಹೌದಮ್ಮ, ಸ್ವಂತ ತಮ್ಮಗೆ ಹೀಗೆ ಮೋಸ ಮಾಡೋ ಅಷ್ಟು ಕಟುಗಳಾಗ್ಬಿಟ್ಟಿಯೇನೆ ನೀನು. ಅಪರಾಧಿಗಳನ್ನ ಹಿಡ್ಕೊಡೋದಿಕ್ಕೆ ಏನ್ ಮಾಡೋದಕ್ಕೂ ಹಿಂದೆಗೆಯೋಲ್ಲ. ಅದು ನಮ್ ವೃತ್ತಿ ಧರ್ಮ. ಅಯ್ಯೋ ಪಾಪಿ, ಹೆಣ್ಣಾದವಳಿಗಿರ್ಬೇಕಾದ ಮಮತೆ ವಾತ್ಸಲ್ಯ ಕೂಡ ಇಲ್ದೆ ಹೋಯ್ತಾ ನಿನ್ಗೆ? ಅದೆಲ್ಲ ಇದ್ರೆ ಪೊಲೀಸ್ ಡ್ಯೂಟಿ ಮಾಡೋಕ್ಕಾಗತ್ತಾ? ಯಾವತ್ತಿ ಈ ಡ್ರೆಸ್ ಹಾಕೋತೀವೋ ಅವತ್ತೇ ಎಲ್ಲಾ ಮರ್ತ್ಬಿಡ್ತೀವಿ. ನಮ್ಮ ಗುರಿ ಒಂದೇ, ಡ್ಯೂಟಿ. ನಾನ್ ಬದುಕಿರೋವ್ರಿಗೆ ಈ ಅನ್ಯಾಯ ಡ್ಯೂಟಿ ಮಾಡಕ್ ಬಿಡಲ್ಲ. ಅಮ್ಮ, ಕಾನೂನಿಗೆ ಎದುರಾಗಿ ಯಾರು ಬಂದ್ರು ನಾನ್ ಕೆಟ್ಟವಳಾಗ್ಬೇಕಾಗತ್ತೆ. ಏನೇ ಮಾಡ್ತೀಯಾ? ಹಾಗಾದ್ರೆ ನನ್ ಕೈಗೂ ಬೇಡಿ ಹಾಕ್ತೀಯೇನೋ? ದಯವಿಟ್ಟು ಅಲ್ಲಿವರೆಗೂ ನನ್ನ ಎಳಿಬೇಡಮ್ಮ. ಅಕ್ಕ, ಮಧ್ಯರಾತ್ರಿ ಪೊಲೀಸ್ ಡ್ರೆಸ್ ಹಾಕೊಂಡಿದ್ಯಾ? ಯಾಕೆ ಆಶ್ಚರ್ಯವಾಗಿದ್ಯಾ? ಇನ್ಸ್ಪೆಕ್ಟರ್, ಕಮಾನ್, ಅರೆಸ್ಟ್ ಹಿಮ್. ನನ್ನನ್ನ ಯಾಕೆ? ಪ್ಲಾನ್ ಮಾಡಿ ಜಗನ್ನಾಥ್ ಕೊಂದಿದ್ದಕ್ಕೆ, ವಿಷ ಕೊಟ್ಟು ಜಾನ್ನ ಸಾಯಿಸಿದ್ದೆ. ವಿಜಯ್, ನೀನೇ ಮರ್ಡರ್ ಮಾಡಿದ್ದು ಅಂತ ನನಗೆ ಯಾವತ್ತೂ ಗೊತ್ತು. ಇಷ್ಟು ದಿನ ಆಧಾರ ಇರ್ಲಿಲ್ಲ, ಅದಕ್ಕೆ ಸುಮ್ಮನಿದ್ದೆ. ಇವತ್ತು ಆಧಾರ ಸಿಕ್ಕಿದೆ, ಅರೆಸ್ಟ್ ಮಾಡ್ತಾ ಇದ್ದೀನಿ. ಆಧಾರ? ಇಷ್ಟೊತ್ತು ಅವರಿಬ್ಬರನ್ನ ಹ್ಯಾಕ್, ಅದನ್ನೆಲ್ಲ ಈ ಟೇಪಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಮಿಸ್ಟರ್. ಹೇಗೆ? ನೀನಿಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಕ್ಕ. ಎಷ್ಟೇ ಆದ್ರೂ ನಾನ್ ನಿನಗಿಂತ ಮುಂಚೆ ಹುಟ್ಟವಳಲ್ವೇನೋ? ಕೇಳಿ ಇನ್ಸ್ಪೆಕ್ಟರ್. ಸತ್ಯವಾಗ್ಲೂ ಹೇಳ್ತೀನಿ, ನಿನ್ನ ಮುಂದೆನೆ ಹೊಗಳಬಾರ್ದು. ಆದ್ರೂ ನಿನ್ನ ವಿಷಯದಲ್ಲಿ ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ನೋಡ ವಿಜಯ್, ನಾನು ಎಷ್ಟೋ ಪಿಕ್ಚರ್ಸ್ ನೋಡಿದ್ದೀನಿ, ಎಷ್ಟೋ ಡಿಟೆಕ್ಟಿವ್ ನಾವೆಲ್ಸ್ ಓದಿದ್ದೀನಿ. ಎಷ್ಟೇ ಜಾಣತನದಿಂದ ಕೊಲೆ ಮಾಡಿದ್ರು ಏನಾದ್ರೂ ಒಂದು ಅವಿವೇಕ ಮಾಡಿ ಸಿಕ್ಕಾಕೊಂಡ್ಬಿಡ್ತಾರೆ ನೋಡು. ಅಬ್ಬಾ, ನೀನ್ ಇದೆಯಲ್ಲ ನೋಡು, ಏನ್ ಕಿಲಾಡಿನೋ. ಪೊಲೀಸ್ ಡಿಪಾರ್ಟ್ಮೆಂಟ್ ಕಣ್ಣಿಗೆ ಮಣ್ಣೆಚ್ಚೋ ಹಾಗೆ ಹೇಗ್ ಮಾಡಿದ್ಯೋ ಆ ಕೊಲೆನಾ? ಅಕ್ಕ, ನಿಜವಾಗ್ಲೂ ನಡೆದ ವಿಷಯ ಏನು ಅಂದ್ರೆ, ಆ ವಿಷಯ ನನಗೆ ಯಾಕೋ, ಹೋಗ್ಲಿ ಹೇಳು, ಕೇಳ್ತೀನಿ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಡುಕದೆ ಮುಂದೆ ಸಾಗುವೆ. ಅರಹೈ 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 ಅರಹೈ. ಪೊಲೀಸ್ ಡಿಪಾರ್ಟ್ಮೆಂಟ್ ಕಣ್ಣಿಗೆ ಮಣ್ಣೆಚ್ಚೋ ಹಾಗೆ ಹೇಗ್ ಮಾಡಿದ್ಯೋ ಆ ಕೊಲೆನಾ? ಅಕ್ಕ, ನಿಜವಾಗ್ಲೂ ನಡೆದ ವಿಷಯ ಏನು ಅಂದ್ರೆ, ಆ ವಿಷಯ ನನಗೆ ಯಾಕೋ, ಹೋಗ್ಲಿ ಹೇಳು, ಕೇಳ್ತೀನಿ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಡುಕದೆ ಮುಂದೆ ಸಾಗುವೆ. ಅರಹೈ 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 ಅರಹೈ. ಅಕ್ಕ, ನಿಜವಾಗ್ಲೂ ನಡೆದ ವಿಷಯ ಏನು ಅಂದ್ರೆ, ಆ ವಿಷಯ ನನಗೆ ಯಾಕೋ, ಹೋಗ್ಲಿ ಹೇಳು, ಕೇಳ್ತೀನಿ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆ ಪಾಪ, ಅದಕ್ಕೆ ಯಾಕೆ ಹೊಡಿತೀಯ? ನೀನ್ ಎಷ್ಟು ರಿವೈಂಡ್ ಮಾಡಿದ್ರು
ಅದ್ರಲ್ಲಿ ಇದ್ದಿದ್ದು ತಾನೇ ಬರೋದು. ಮೇಡಮ್ ದಿಸ್ ಇಸ್ ನಾಟ್ ಗುಡ್ ಆನ್ ಯುವರ್ ಪಾರ್ಟ್. ಇಲ್ಲ ಸರ್, ನಾನೇ ರೆಕಾರ್ಡ್. ನೋ, ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ನಮಗೆ ಫೂಲ್ ಮಾಡಕ್ ನೋಡ್ತಿದ್ರಾ? ನೋ ನೋ. ಸಾರಿ, ಕಮಾನ್. ಗುಡ್ ನೈಟ್ ಸರ್. ಎಷ್ಟಾದ್ರೂ ನಿನ್ ಪೊಲೀಸ್ ಬುದ್ಧಿ ಎಲ್ಲೋಗುತ್ತೆ? ನನ್ನ ಹತ್ರನೇ ತೋರಿಸ್ಬಿಟ್ಟಿಯಲ್ಲ. ಅಕ್ಕ, ಇಷ್ಟು ವರ್ಷ ನಿನ್ ಜೊತೆಲೆ ಬೆಳೆದವ್ ನಾನು. ಯಾವ ಕ್ಷಣದಲ್ಲಿ ನೀನ್ ಏನ್ ಮಾಡ್ತೀಯ ಅಂತ ನನ್ಗೆ ಗೊತ್ತಿಲ್ವಾ? ನೀನ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟಿದ್ದು ನಾಟಕ ಅನ್ನೋದು ಗೊತ್ತು. ನಾನು ಹೇಳಿದ್ದೆಲ್ಲ ನೀನ್ ರೆಕಾರ್ಡ್ ಮಾಡ್ತಾ ಇದ್ದೆ, ಅದು ಗೊತ್ತು. ಕೊನೆಗೇನಾಯ್ತಕ್ಕ? ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ. ವಿಜಯ್! ಸರಿ, ಇದ್ರಲ್ಲಿ ನಾನ್ ಆಡಿದ ಮಾತುಗಳು ಮಾತ್ರ ರೆಕಾರ್ಡ್ ಆಗಿದೆ, ನೀನ್ ಆಡಿದ ಮಾತುಗಳಾಗಿಲ್ಲ. ಹೇಗೋ? ಅಕ್ಕ, ನಾನು ಏನೇ ಮಾಡಿದ್ರು ಬಹಳ ಸಿಂಪಲ್ ಆಗಿ ಮಾಡ್ತೀನಿ. ಇದಕ್ಕೆ ಮೈಕ್ ಅಂತ. ಅದ್ ಹೇಗ್ ನನ್ನ ಕೈಯಲ್ಲಿ ಬಂತು ಅಂತ ಆಶ್ಚರ್ಯನ? ಯಾಕೆ ಇವತ್ತು ಇದ್ದಕ್ಕಿದ್ದಾಗೆ ನಮ್ಮ ಅಕ್ಕ ಇಷ್ಟೊಂದು ಹೊಗಳ್ತಾ ಇದ್ದಾಳೆ ಅಂತ ಅನುಮಾನ ಬಂತು. ಮಂಚದ ಕೆಳಗೆ ಏನಾದ್ರು ಏರ್ಪಾಡು ಮಾಡಿರ್ಬೇಕು ಅಂತ ಅನ್ನಿಸ್ತು. ಉಗುರು ಕತ್ತರಿಸ್ತಾ ಇದ್ದ ನೇಲ್ ಕಟ್ರನ್ನ ಕೆಳಗೆ ಗೊತ್ತಾಗ್ದಿರೋ ಹಾಗೆ ಆಗಿದೆ ನನ್ನ ಕ್ರಿಮಿನಲ್ ಬ್ರೇನು. ಇಡಿಯಟ್! ಇದು ಫಾರಿನ್ ಅಲ್ಲಿ ಇರ್ಬೇಕಾಗಿತ್ತು ತಲೆ ತಾನೆ. ಕಳ್ಳ ರಾಸ್ಕಲ್! ಇನ್ಸ್ಪೆಕ್ಟರ್, ಕಡೆ ಮಾತು ಹೇಳ್ತಾ ಇದ್ದೀನಿ. ದೊಡ್ಡವರು ಋಣಶೇಷ ಶತ್ರುಶೇಷ ಉಳಿಸಬಾರ್ದು ಅಂತ ಹೇಳಿದ್ದಾರೆ. ನಾನು 3ನೇ ಮಹಾಯುದ್ಧಕ್ಕೆ ಹೊರಟಿದ್ದೀನಿ ಇನ್ಸ್ಪೆಕ್ಟರ್. ನೀನೇ ಅಲ್ಲ, ಆ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದ್ರು ನನ್ನನ್ನು ತಡೆಯೋಕ್ಕಾಗಲ್ಲ. 3ನೇವನ್ನ ಕೊಂದೇ ಕೊಂತೀನಿ. हेलो, जावेद स्पीकिंग. कौन है? ನಿಮ್ಮ ಅಪ್ಪ ಕಂತ್ರಿ ನನ್ನ ಮಗನೇ, ನಿನ್ನ ಕೊಲ್ಲಕ್ ಬರ್ತಾ ಇದೀನಿ ನಾನು. ವಾಟ್ ನಾನ್ಸೆನ್ಸ್ ಯು ಟಾಕ್. ಕನ್ನಡದಲ್ಲಿ ಮಾತಾಡೋ ಲೇ ಕಿರ್ಬ. ಹಟ್. ನಿನ್ನ ಇಬ್ರು ಸ್ನೇಹಿತರನ್ನು ಕಳ್ಸಾಯ್ತು, ಈಗ ನಿನ್ ಕಳ್ಸ್ತೀನಿ. ಬಾರೋಲೆ ಬಕ್ರಾ, ಈ ಜಾವೇದ್ ಯಾರು ಅನ್ನೋದನ್ನ ನಿನಗೆ ತೋರಿಸ್ತೀನಿ. Bastard. ಸಂದೇಹ ಅನ್ನೋದು ಬಂದ್ಬಿಟ್ಟ ಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಸುಮ್ಮನೆ ಇರೋಲ್ಲ. ಎನಿವೇ, ನೀವು ಧೈರ್ಯವಾಗಿರಿ. ನಿಮಗೆ ಬೇಕಾಗಿರೋ ಪ್ರೊಟೆಕ್ಷನ್ ನಾವು ಕೊಡ್ತೀವಿ. ನಾನೇನ್ ಹೆದರ್ಕೊಂಡು ನಿಮಗೆ ಫೋನ್ ಮಾಡ್ಲಿಲ್ಲ ಸರ್. ಇಂಥವ್ರನ್ನೆಲ್ಲ ಇನ್ನು ಹೀಗೆ ಯಾಕೆ ಬಿಟ್ಟಿದ್ದೀರಾ ಅಂತ ಕೇಳಕ್ಕೆ. ಏನ್ ಮಾಡೋಕ್ಕಾಗುತ್ತೆ? ಹುಲಿ ಅಂತ ಗೊತ್ತಾದ್ರೆ ಶೂಟ್ ಮಾಡ್ಬಿಡ್ಬಹುದು. ಗೋಮುಖ ವ್ಯಾಘ್ರಗಳನ್ನ ನಿಜವಾದ ರೂಪ ಗೊತ್ತಾಗೋ ತನಕ ಯಾರು ಏನು ಮಾಡೋಕ್ಕಾಗಲ್ಲ. ಅಂದ್ರೆ ಯಾವ ವ್ಯಕ್ತಿನೇ ಅರೆಸ್ಟ್ ಮಾಡಬೇಕಾಗಿದ್ರು ಸರಿಯಾದ ಕಾರಣ ರುಜುವಾತ್ ಮಾಡೋದಕ್ಕೆ ಆಧಾರ ಇರಬೇಕು. ಕೆಲವು ಘಾತಕರು ಆಧಾರನೇ ಸಿಗದೇ ಇರೋ ಹಾಗೆ ಮಾಡ್ಬಿಟ್ಟು ತಪ್ಪಿಸ್ಕೊಂಡ್ಬಿಡ್ತಾರೆ. ನತದೃಷ್ಟ ಕೆಲವರು ವಿನಾಕಾರಣ ಸಿಕ್ಕಾಕೊಂಡು ಜೈಲು ಅನುಭವಿಸ್ತಾರೆ. ಹಾಗಾದ್ರೆ ನಿಮ್ಮ ಅಭಿಪ್ರಾಯ ಏನು? ಆಧಾರ ಇಲ್ಲದೆ ಇನ್ಸ್ಪೆಕ್ಟರ್ ದುರ್ಗಾ ಬ್ರದರ್ನ ಅರೆಸ್ಟ್ ಮಾಡಕ್ಕಾಗಲ್ಲ ಅಂತ ತಾನೆ? ಸಾಕ್ಷಿ ಆಧಾರ ನೆಸೆಸಿಟಿ ಇಲ್ಲದೆ ಹೋಗಿದ್ರೆ ಈಗ ನಿಮ್ಮನ್ ಕೂಡ ಅರೆಸ್ಟ್ ಮಾಡಬಹುದು. ಯಾರನ್ನ ಬೇಕಾದ್ರೂ ಅರೆಸ್ಟ್ ಮಾಡಬಹುದಲ್ಲ ಅಂತಂದೆ. ಹಾ, ಮಾಡಬಹುದು. ನಿಮ್ ಡಿಪಾರ್ಟ್ಮೆಂಟ್ ನಲ್ಲಿ ನೀವ್ ಏನ್ ಬೇಕಾದ್ರೂ ಮಾಡಬಹುದು. ಮಿಸ್ಟರ್ ಜಾವತ್, ಹಾಗೆಲ್ಲ ಮಾತಾಡ್ಬೇಡಿ. ನೀವು ಕಂಪ್ಲೇಂಟ್ ಕೊಟ್ಟಾಕಿ, ನಮ್ ಡ್ಯೂಟಿ ನಾವು ಮಾಡ್ತೀವಿ. ದಟ್ಟ. ಥ್ಯಾಂಕ್ ಯು ವೆರಿ ಮಚ್. ಖುದಾ ಹಾಫಿಜ್. ಒಂದ್ ರಿಕ್ವೆಸ್ಟ್. ಎಸ್, ನೀವು ಒಪ್ಪಿಗೆ ಕೊಟ್ರೆ ಅನುಮಾನದ ಮೇಲೆ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡ್ಬೇಕು ಅಂತಿದ್ದೀನಿ. ಯಾರನ್ನ? ವಿಜಯ್ ಅನ್ನೋನ್ನ. ನಮ್ಮನ್ನ? ಹೌದು ಸರ್. ಈ ಕೆಲಸ ಮಾಡೋದ್ರಿಂದ ಇಬ್ಬರು ಅಪರಾಧಿಗಳನ್ನ ಜೀವ ಸಹಿತ ಹಿಡಿದು ಕೋರ್ಟ್ ನಲ್ಲಿ ನಿಲ್ಲಿಸಬಹುದು ಅಂತ ನನ್ನ ಅಭಿಪ್ರಾಯ. ಓಕೆ, ಪ್ರೊಸೀಡ್. ವಿಜಯ್, ಏನಾಯ್ತು ವಿಜಯ್? ಏನಿಲ್ಲ ರೇಖಾ, ಇಷ್ಟು ದಿವಸ ನನಗೂ ನಮ್ಮ ಅಕ್ಕನಿಗೂ ಒಳಗಡೆನೆ ಯುದ್ಧ ನಡೀತಾ ಇದೆ. ಆದ್ರೆ ಇವತ್ತು ಅವಳು ಓಪನ್ ಆಗಿ ವಾರ್ ಡಿಕ್ಲೇರ್ ಮಾಡಿದ್ದಾಳೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಅವಳು ನನ್ನ ಅರೆಸ್ಟ್ ಮಾಡಬಹುದು. ವಿಜಯ್, ಏನೇ ಆದ್ರೂ ಸರಿ, ಆ ಜಾವೇದ್ನ ತೀರ್ಸೋ ತನಕ ನಾನು ನಿದ್ದೆ ಮಾಡಲ್ಲ. ರೇಖಾ, ಮತ್ತೆ ನೀನ್ ನೋಡ್ತೀನೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಇಷ್ಟೇನಾ ವಿಜಯ್? ನಾವು ಸೇರೋದಿದೆ ಕೊನೆ ಸರಿ ಆದ್ರೆ
ನನ್ನ ಹತ್ರ ಮಾತಾಡೋಕ್ ಉಳ್ತಿರೋದು ಇಷ್ಟೇನಾ? ನನ್ ಕ್ಷಮಿಸು ರೇಖಾ. ನೀನ್ ಯಾರೋ, ನಾನು ಎಲ್ಲೋ ಹುಟ್ಟಿದ್ವು, ಹೇಗೋ ಸೇರಿದ್ವು. ನಾನೊಬ್ಬ ಕೊಲೆಗಾರ ಅಂತ ಗೊತ್ತಾದ್ರೂ ಎಷ್ಟೋ ಪ್ರೀತಿಯಿಂದ ವಿಶ್ವಾಸದಿಂದ ನಾನು ನೋಡ್ಕೊಂಡೆ, ಸಹಾಯ ಮಾಡಿದೆ. ರೇಖಾ, ನಿನ್ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಇಲ್ಲ ವಿಜಯ್, ನೀವು ಮನಸ್ಸು ಮಾಡಿದ್ರೆ ಆ ಋಣ ಈಗಲೇ ತೀರಿಸ್ಬೋದು. ಈಗ್ಲಾ? ಹೇಗೆ ರೇಖಾ, ಹೇಳು. ಈಗ್ಲೇ ನನ್ ಕುತ್ತಿಗೆಗೊಂದು ತಾಳಿ ಕಟ್ಬಿಡಿ. ಇಲ್ಲ ಇಲ್ಲ ಇಲ್ಲ, ನಾನು ಪ್ರಾಣ ತೆಗೆಯೋ ಕಟ್ಕ ಆಗಿರ್ಬೋದು, ಕರುಣೆನೇ ಇಲ್ದಿರೋ ರಾಕ್ಷಸ ಆಗಿರ್ಬೋದು, ಆದ್ರೆ ಕಂಡು ಕಂಡು ಒಂದ್ ಹೆಣ್ಣಿನ ಬಾಳ್ನ ಹಾಳು ಮಾಡುವಂತ ಕಿರಾತಕ ಅಲ್ಲ. ವಿಜಯ್, ಹೆಣ್ಣಿನ ಆಸೆ ಆಕಾಂಕ್ಷೆ ಏನು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ಇಷ್ಟವಿಲ್ಲದೆ ಇರೋ ಒಬ್ಬನ ಜೊತೆ 100 ವರ್ಷ ಬಾಳೋಕ್ಕಿದ್ದ ಪ್ರೀತಿಸೋನ್ ಜೊತೆ 3 ನಿಮಿಷ ಬದುಕಿದ್ರೂ ಸಾಕು. ತೃಪ್ತಿ ಪಡ್ತಾಳೆ, ಆನಂದ ಪಡ್ತಾಳೆ. ರೇಖಾ, ನನ್ನ ಕತೆ ಮುಕ್ತಾಯ ಹೇಗಾದ್ರೂ ಸರಿ, ತಪ್ಪದೆ ನಿನ್ನ ಆಸೆ ನೆರವೇರಿಸ್ತೇನೆ. ವಿಜಯ್, ರೇಖಾ, ವಿಜಯ್, ರೇಖಾ. ವಿಜಯ್. ಮತ್ತೆ ಯಾರಿಗೋಸ್ಕರ ಇಲ್ಲಿಗೆ ಬಂದ್ರಿ? ವಿಜಯ್, ಓಹೋ, ನಿಮ್ ತಮ್ಮನಿಗೋಸ್ಕರನಾ? ತಮ್ಮನ್ಗೋಸ್ಕರ ಅಲ್ಲ, ಕೊಲೆಗಾರನ್ಗೋಸ್ಕರ. ನೋಡಮ್ಮ, ವಯಸ್ಸಿನಲ್ಲಿ ಹಿರಿಯ ಅಂತ 2 ಮಾತು ಕೇಳ್ತೀನಿ. ಹೆಣ್ಣು ಹುಡುಗಿರೆಲ್ಲ ನಡತೆಗೆಟ್ಟೋರು, ಗಂಡು ಹುಡುಗರೆಲ್ಲ ಕೊಲೆಗಾರರು ಅಂತ ಅಂದ್ಕೊಂಡು ಮನಸ್ಸಿಗೆ ಬಂದಾಗ ಹೀಗೆ ನುಗ್ಗಿ ಅಧಿಕಾರ ಚಲಾಯಿಸೋದು ಅಷ್ಟು ಒಳ್ಳೇದಲ್ಲ. ಮಿಸ್ಟರ್ ಓಲ್ಡ್ ಮ್ಯಾನ್, ನಿಮ್ ಕೈನಲ್ಲೆಲ್ಲ ಬುದ್ಧಿ ಹೇಳಿಸ್ಕೊಳ್ಳೋಷ್ಟು ದಡ್ಡತನ ನನಗಿಲ್ಲ. ನಾವ್ ಯಾವ ಕೆಲಸ ಮಾಡಿದ್ರು 10 ಸಲ ಯೋಚನೆ ಮಾಡೇ ಮಾಡೋದು. ಈಗ್ಲೂನು ನಾನು ಅರೆಸ್ಟ್ ವಾರೆಂಟ್ ತಗೊಂಡೇ ಇಲ್ಲಿಗೆ ಬಂದಿರೋದು. ಕಾನ್ಸ್ಟೇಬಲ್, ಎಸ್ ಮೇಡಮ್. ಗೋ ಹೆಡ್. ಎಲ್ಲಿಗೆ? ಏನಿಲ್ಲ, ಈ ರೂಮು ಮೇಲಿದೆ. ಈ ಸ್ಥಿತಿಲಿ ನೀವು ಮೇಲೆ ಹೋಗುತ್ತೆ, ನಾನು ಹೋಗ್ತೀನಿ. ಹಲೋ, ನೀವಾ? ಏನ್ ಬಂದಿದ್ದು? ವಿಜಯಲ್ಲಿ ಬರೋ ಹೊತ್ತು, ಕೂತ್ಕೊಳ್ಳಿ. ಥ್ಯಾಂಕ್ಸ್. ತಣ್ಣಗೇನಾದ್ರೂ ಕುಡಿತೀರಾ? ಮೊದಲು ಅವನ್ನ ಅರೆಸ್ಟ್ ಮಾಡಿ ಆಮೇಲೆ ನಿಮ್ಮ ಹತ್ರ ಉಪಚಾರ ಮಾಡಿಸ್ಕೊತೀನಿ. ಹಾಗಾದ್ರೆ ಈ ಜನ್ಮದಲ್ಲಿ ನಾವು ನಿಮ್ಗೆ ಉಪಚಾರ ಮಾಡೋ ಹಾಗಿಲ್ಲ ಅನ್ನಿ. ಏನಿ ಮಾಡ್ತೀಯಾ ರೇಖಾ? ನಾವು ಪೊಲೀಸ್ನವರು ಸ್ವಂತ ತಮ್ಮನ್ನೇ ಅರೆಸ್ಟ್ ಮಾಡಕ್ ನಿಂತಿರೋವಾಗ ಅಪರಾಧಿಗೆ ಆಶ್ರಯ ಕೊಟ್ಟ ತಪ್ಪಿಗಾಗಿ ನಿನ್ನೂ ಅರೆಸ್ಟ್ ಮಾಡಕ್ ಹಿಂಜರಿಯಲ್ಲ. ಅಂಡರ್ಸ್ಟ್ಯಾಂಡ್? ಅಂಡರ್ಸ್ಟ್ಯಾಂಡ್. ನಾನು ರೇಖನ್ ಮದುವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಪೊಲೀಸ್ನವರು ಎಲ್ಲಾ ಕಡೆ ನಿನ್ ಹುಡುಕ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ಮದುವೆ ಹೇಗ್ ಸಾಧ್ಯ? ನೀನ್ ಪ್ರಯತ್ನ ಪಟ್ರೆ ಆಗತ್ತೆ. ವಿಜಯ್, ಹೇಳು, ನಿನಗೋಸ್ಕರ ಪ್ರಾಣ ಕೂಡ ಕೊಡ್ತಿದ್ದ. ಥ್ಯಾಂಕ್ ಯು ವೆರಿ ಮಚ್. ನಾಳೆ ಊರಾಚೆ ಇರೋ ಶಿವನ್ ದೇವಸ್ಥಾನದಲ್ಲಿ ಮದ್ವೆಗೆ ಏರ್ಪಾಡು ಮಾಡು. ನೋಡು, ಅಮ್ಮ, ರೇಖಾ ತಂದೆ ಇವರಿಬ್ರು ಬಂದ್ರೆ ಸಾಕು. ನಾನು ಹೋಟೆಲ್ ಡೈನಾನಲ್ಲಿ ಡಾನ್ಸ್ ಪ್ರೋಗ್ರಾಮ್ ಮುಗಿಸ್ಬಿಟ್ಟು ನೇರ ಅಲ್ಲೇ ಬಂದ್ಬಿಟ್ಟು. ಯಾವ್ದಕ್ಕೂ ನೀನ್ ಸ್ವಲ್ಪ ಹುಷಾರಾಗಿರು. ನನ್ ವಿಷಯ ಬಿಡೋ. ಅದ್ ಸರಿ, ಜಾವೇದ್ ವಿಷಯ ಏನ್ ಮಾಡಿದೆ? ಜ್ಞಾಪಕ ಇದೆ ರಂಗ? ಮೊದ್ಲು ಮದ್ವೆ ಮುಹೂರ್ತ, ಆಮೇಲೆ ಜಾವೇದ್ ಮುಹೂರ್ತ. ಹೋಟೆಲ್ ಡಯಾನಾದಲ್ಲಿ ರೇಖಾ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಅಂದ್ಮೇಲೆ ವಿಜಯ್ ಅಲ್ಲಿ ಖಂಡಿತ ಬಂದೇ ಬರ್ತಾನೆ. ಅವನ್ನ ಅರೆಸ್ಟ್ ಮಾಡಕ್ಕೆ ಪೊಲೀಸ್ನವರು ಬರ್ತಾರೆ.
ಬಾಚ್ ಅವನ್ ಅರೆಸ್ಟ್ ಆದ್ರೆ ಮಾತ್ರ ಸಾಲದು, ಏನ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ ತಾನೆ? ಗೊತ್ತಿದೆ. ತಗೋ, ಮೊದಲ್ ನೀನ್ ಹೋಗೋ, ಆಮೇಲೆ ನಾನು ಬರ್ತೀನಿ. ಸಮಜ? ಅನುಮಾನ ಆ ವಿಜಯ್ ಇವನೇ ಇರ್ಬೇಕು. ನಾನು ಹೇಳ್ದಾಗ ಮಾಡು, ನಿಜ ಗೊತ್ತಾಗುತ್ತೆ. ಓಕೆ ಬಾಸ್. ಹೌದಾ? Don't move. Mr. Vijay, stay there. ಅಕ್ಕ, ನನ್ಗೆ 5 ನಿಮಿಷ ಟೈಮ್ ಕೊಡು. ರೇಖಾ ಕತ್ಗೆ ತಾಳಿ ಕಟ್ಬಿಡ್ತೀನಿ. ಆಮೇಲೆ ನನ್ನ ಜೀವನದಲ್ಲಿ ಮಾಡಬೇಕಾದ್ದು ಒಂದೇ ಒಂದು ಮುಖ್ಯವಾದ ಕೊನೆಯ ಕೆಲಸ ಇದೆ. ಅದನ್ನು ಮುಗಿಸ್ಬಿಟ್ಟು ನಾನೇ ನಿನ್ನ ಹತ್ರ ಬಂದು ಸರೆಂಡರ್ ಆಗ್ತೀನಿ. ಐ ಆಮ್ ಸಾರಿ. ಅಕ್ಕ, ಇದುವರೆಗೂ ನಾನು ನಿನ್ನ ಹತ್ರ ಏನೂ ಕೇಳಲಿಲ್ಲ. ದಯವಿಟ್ಟು ನನ್ನನ್ನು ಹೋಗಕ್ ಬಿಟ್ಬಿಡು. ನೋ. ಅಕ್ಕ, ಅಕ್ಕ, ನಿನ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ಪ್ಲೀಸ್. ಕಾನ್ಸ್ಟೇಬಲ್, ಅರೆಸ್ಟ್ ಹಿಮ್. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ? ಅಣ್ಣ, ಎಲ್ಲಿದೆಯೋ ನ್ಯಾಯ? ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಮುಖ್ಯವಾದ ವ್ಯಕ್ತಿನ ಲಾಕಪ್ ನಲ್ಲಿ ಹಾಕಿದ್ದೀನಿ, ಹುಷಾರಾಗಿ ನೋಡ್ಕೊಳ್ಳಿ. ಎಸ್ ಸರ್, ಎಸ್ ಮೇಡಮ್. 377 ಮುಖ್ಯವಾದ ವ್ಯಕ್ತಿನ ಲಾಕಪ್ಪಲ್ಲಿ ಹಾಕಿದ್ದೀನಿ, ಹುಷಾರಾಗಿ ನೋಡ್ಕೋ. ಎಸ್ ಸರ್. 377 ಮುಖ್ಯವಾದ ವ್ಯಕ್ತಿನ ಲಾಕಪ್ಪಲ್ಲಿ ಹಾಕಿದ್ದೀನಿ, ಹುಷಾರಾಗಿ ನೋಡ್ಕೋ. ನಾನು ಹೇಳಿದ್ರೆ ಜ್ಞಾಪಕ ಇದೆಯಾ? ಯಾರಿಗೂ ಸ್ವಲ್ಪ ಅನುಮಾನ ಬರಬಾರ್ದು, ಗೊತ್ತಾ? ಹೋಗು. ಏನೋ ಶಬ್ದ? ಟೇಬಲ್ ಶಬ್ದ ಸರ್. ಇಲ್ಲಲ್ಲ, ಹೊರಗಡೆ. ಆಕ್ಸಿಡೆಂಟ್? ಪ್ರೊಸೀಡ್. ಬುದ್ಧಿ ಇದೆಯಾ ನಿನಗೆ? ಬ್ಲಡಿ ಎಲ್ಬೋರ್ಡ್ ನೋಡ್ದೆ ನನ್ನ ಕಾರ್ನ? ಬುದ್ಧಿ ನಿನಗಿದೇನೆಯಾ? ಚಿಕ್ಕ ಹುಡ್ಗ ಮೋಟರ್ ಸೈಕಲ್ ಬರ್ತಾ ಇರೋ ಜ್ಞಾನ ಬೇಡ ನಿನಗೆ? ಚಿಕ್ಕ ಹುಡ್ಗ ಬಂದ ಅಂತ ಜರ್ದ್ ಬಿಡ್ತೀಯಾ? ಲೇ,
ನೀನ್ ಚಿಕ್ಕ ಹುಡುಗ ಆಗಿದ್ರೆ 3 ಚಕ್ರದ ಮೋಟರ್ ಸೈಕಲ್ ಬರ್ಬೇಕಾಯ್ತು, 2 ಚಕ್ರದಲ್ಲಿ ಹಾಕೋ ಬಂದೆ. ನನ್ನ ಇಷ್ಟ, 10 ಚಕ್ರದ ಮೋಟರ್ ಸೈಕಲ್ ಬರ್ತೀನಿ. ನೀನ್ ಯಾವನ ಕೇಳಕ್ಕೆ? ನಾನ್ ಯಾವನಂತ ನನ್ನೇ ಕೇಳ್ತೀಯ? ಯಾವನಯ್ಯ? ನೀನ್ ಯಾವನ ಕೇಳಕ್ಕೆ? ನಾವಿರುವಾಗ ನಮ್ಮ ಎದುರುಗಡೆನೆ ಜಗಳ ಆಡ್ತೀರಾ? ನಿಮ್ಮಿಬ್ಬರಲ್ಲಿ ಯಾರು ಸತ್ತಿದ್ದು? ಡೆಡ್ ಬಾಡಿ ಎಲ್ಲಿ? ಯಾರು ರಾಂಗ್ ಸೈಡ್ ಅಲ್ಲಿ ಬಂದಿದ್ದು? ಸದ್ಯಕ್ಕೆ ನೀವೇ ರಾಂಗ್ ಸೈಡ್ ಬಂದಿದ್ದೀರಾ? ನಮ್ಮನ್ನ ಬೈತೀರಾ? ಅಲ್ಲಿದೆ ಪಾಯಿಂಟ್ ಮಿಸ್ಟರ್. ನಿನ್ನಯ್ಯ? ನಿನ್ನೆ ಕಣ. ನಿನ್ನಯ್ಯ? ಮಿಸ್ಟರ್ ಆಕ್ಸಿಡೆಂಟ್ ಹೇಗಾಯ್ತು, ಯಾಕಾಯ್ತು, ಎಲ್ಲಾಯ್ತು, ಇಲ್ಲೇ ಯಾಕಾಯ್ತು? ನಮಗೊಂದು ಇನ್ಫಾರ್ಮೇಶನ್ ಕೊಡ್ತೀರಾ? ಆಕ್ಸಿಡೆಂಟ್ ಮಾಡ್ತೀರಾ? ಆಕ್ಸಿಡೆಂಟಾ? ಯಾರು ಹೇಳಿದ್ರು? ಕನ್ಫ್ಯೂಷನ್, ಗ್ರೇಟ್ ಕನ್ಫ್ಯೂಷನ್. ಓ, ಕಮಿಂಗ್ ಟು ದಿ ಪಾಯಿಂಟ್. ಒಬ್ಬ ರೈಟ್ ಇಂದ ಬಂದ, ಒಬ್ಬ ಲೆಫ್ಟ್ ಇಂದ ಬಂದ, ಇಬ್ರು ಆಕ್ಸಿಡೆಂಟ್ ಆಯ್ತು. ಇದು ಡೀಟೇಲ್. ಒಂದು ಅನುಮಾನ, ಡಿಕ್ಕಿ ಹೊಡೆದ್ಮೇಲೆ ಶಬ್ದ ಬಂದ್ಮೇಲೆ ಡಿಕ್ಕಿ ಹೊಡಿತ. ಸರ್, ಈ ವಿಷಯ ಎಲ್ಲ ಹೇಳ್ಬೇಕಾದ್ರೆ ಈ ಜನ್ಮ ಸಾಲದು. ನೋಡಿ, ನಾವಿಬ್ರು ತುಂಬಾ ಓಲ್ಡ್ ಫ್ರೆಂಡ್ಸು, ಬಹಳ ದಿವಸ ಆಗಿತ್ತು ನೋಡಿ. ಉತ್ಸಾಹದಿಂದ ಒಬ್ಬರಿಗೊಬ್ರು ತಗೊಳಕ್ ಬಂದ್ವಿ, ಅದು ಆಕ್ಸಿಡೆಂಟ್ ಆಗೋಯ್ತು. ನೋ 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 ನೋ, ಆಕ್ಸಿಡೆಂಟ್ ಅಂದ್ಮೇಲೆ ಕೇಸ್ ಬುಕ್ ಮಾಡ್ಲೇಬೇಕು. ಸರ್, ಅವರು ಓಲ್ಡ್ ಫ್ರೆಂಡ್ಸ್, ಏನ್ ಕೇಸ್ ಬುಕ್ ಮಾಡೋದು? ನನಗೆ ಹೇಳಕ್ ಬಂದ್ಬಿಟ್ಯಾ? ಅಲ್ವೋ, ಆಕ್ಸಿಡೆಂಟ್ ಕೇಸ್ ಸಿಕ್ಕೋದೇ ಕಷ್ಟ, ಅದು ಸ್ಟೇಷನ್ ಎದುರುಗಡೆ ಸಾಲಿಡ್ ಕೇಸ್. ಕೈಗೆ ಬಂದಿತ್ತು, ಬಾಯಿ ಬಾ, ನೀನ್ ಒಳಗಡೆ ನೋಡ್ಕೊತೀನಿ. ಬಾ. ಕೇಸ ಇದು ಶುದ್ಧ ತರಲೆ ಕೇಸ್ ಅಲ್ಲ, ಸೂಟ್ ಕೇಸು. ಬೆಳಿಗ್ಗೆ ಇತ್ತು, ಯಾರ ಮುಖ ನೋಡಿದ್ನೋ ಏನ್ ಕಥೆನೋ. ನನ್ನ ಮುಖ ಅಂತೂ ಅಲ್ಲ. ಕೇಸು ಹೋಯ್ತು, ನಿದ್ದೆನೂ ಹೋಯ್ತು. ಅದೇ ನೋಡಿ ಎಡವಟ್ಟು. ಅಲ್ಲಿದೆ ಪಾಯಿಂಟ್. ಸರಿ, ಮೊದಲು ನಮ್ ಕೇಸ್ ಇದೆಯೋ ಇಲ್ವಾ ನೋಡು. ಇದೆ ಇದೆ ಇದೆ. ಯಾರು ಬೇಕು? ಮಿಸ್ಟರ್ ಜಾವೇದ್ ಇದ್ದಾರೆ. ಆ ಬೇಟ್ಗೆ ಸಾಬ್, ನಿಮ್ಗೋಸ್ಕರ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಅಚ್ಚಾ, ಬೇಟೆಗಾರನ ಹುಡ್ಕೊಂಡು ಜಿಂಕೆನೆ ಬಂತ? ನೀನ್ ಹೋಗಿ ಬಾಗಿಲ್ಗಳನ್ನೆಲ್ಲ ಬಂದ್ ಕರೋ, ಸಮझे? ಜಿ ಸಾಬ್. ಹಲೋ ಇನ್ಸ್ಪೆಕ್ಟರ್, ಏನ್ ಇಷ್ಟೊತ್ನಲ್ಲಿ? ಏನ್ ವಿಶೇಷ? ಯಾಕೆ ಬಂದ್ರಿ? ನಿಮ್ಮನ್ನ ಅರೆಸ್ಟ್ ಮಾಡೋಕೆ. ಚೆನ್ನಾಗಿ ಜೋಕ್ ಮಾಡ್ತೀರಾ ನೀವು. ಯು ಮೀನ್ ಐ ಆಮ್ ಜೋಕಿಂಗ್ ವಿತ್ ಯು? ನೋ. ವೆಲ್, ವಯಸ್ಸಿಗೆ ಬಂದಿರೋ ಹೆಣ್ಣು ಈ ಅರ್ಧರಾತ್ರಿಯಲ್ಲಿ ಒಂಟಿಯಾಗಿ ಬಂದು ನಿನ್ನ ಬಂಧಿಸ್ತೀನಿ ಅಂದ್ರೆ ಬೇಡ ಅಂತೀನಾ? ಯು ಮೋಸ್ಟ್ ವೆಲ್ಕಮ್. ಜಾವೇದ್, ಇಷ್ಟು ದಿನ ನೀನ್ ಮಾಡಿರೋ ಅನ್ಯಾಯಕ್ಕೆಲ್ಲ ಈಗ ಸರಿಯಾದ ಸಾಕ್ಷಿ ಸಿಕ್ಕಿದೆ. ಏನ್ ಪ್ರಯೋಜನ? ಈಗ ನೀನ್ ಇಲ್ಲಿಗೆ ಬಂದಿರೋದಕ್ಕೆ ಯಾವ ಸಾಕ್ಷಿನೂ ಸಿಕ್ಕೋದಿಲ್ವಲ್ಲ. ಆಹಾ, ಇದು ನನ್ನ ಮನೆ. ಇಲ್ಲಿ ನಾನು ಏನು ಮಾಡಿದ್ರು ಯಾರು ಕೇಳೋರಿಲ್ಲ. ಓಹೋ, ಆ ದಾರಿ ಬಂದ್. ಈ ಕಡೆ ದಾರಿ ನನ್ನ ಬೆಡ್ರೂಮ್. ಸಮझे? You'll have a nice time. चलिए ना. Don't move. Come on, move. Take the receiver. Dial ಮಾಡಿ. 42449. ನೀನ್ ಏನೇ ಪೊಲೀಸ್ ಆಫೀಸರ್ ಆದ್ರೂ ಆಫ್ಟರ್ ಆಲ್ ಯುವರ್ ಅ ಲೇಡಿ. ಜಸ್ಟ್ ಮಿನಿಟ್, ಫ್ರೆಶ್ ಆಗಿ ಬರ್ತೀನಿ.
ವಿಜಯ್! ನನ್ ಮಾತ್ ಕೇಳು! ನೀನು ಅವ್ನ ಕೊಲೆ ಮಾಡ್ಕೊಡ್ತು! ವಿಜಯ್! ಎಂಥ ಕೆಲಸ ಮಾಡ್ಬಿಟ್ಟೆ ವಿಜಯ್. ನ್ಯಾಯವಾದ ಕೆಲಸನೇ ಮಾಡ್ದೆ ಅಕ್ಕ. ನನ್ನ ಶಪಥನ ನಾನು ಮುಗಿಸ್ದೆ. ಸತ್ತು ಸ್ವರ್ಗದಲ್ಲಿರೋ ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡಿದೆ. ಗುಡ್ ಬೈ ಲೇಡಿ ಇನ್ಸ್ಪೆಕ್ಟರ್, ಗುಡ್ ಬೈ. ನಿನ್ನ ಉಪಕಾರ ನಾನು ಎಂದೂ ಮರೆಯಲ್ಲ. ಹುಷಾರಾಗು. ನನ್ನ ವಿಷಯ ನೀ ಏನು ಯೋಚನೆ ಮಾಡಬೇಡ. ಬೇಗ ಹೋಗು, ಬೇಗ ಹೋಗು. ಏನೋದು? ಆಕ್ಸಿಡೆಂಟ್ ಸರ್. ಆವಾಗ್ಲೇ ಆಯ್ತಲ್ಲೋ? ಆವಾಗ ಆಗಿದ್ ಬೇರೆ, ಇವಾಗ ಆಗಿದ್ ಬೇರೆ. ಯಾವಾಗಾದ್ರೂ ನಾವು ಹೋಗ್ಲೇಬೇಕಲ್ಲ, ನಡಿ. ಬನ್ನಿ. ಅಯ್ಯೋ. ಇದು ಒಂದು ಆಕ್ಸಿಡೆಂಟ್. ಹಳೇ ಕೇಸೆ, ಅದೇ ತರ ಆಕ್ಸಿಡೆಂಟ್. ಅದೇ ನೋಡಿ ಎಡವಟ್ಟು. ಎಡ್ ಬಾಡಿ ಮುಟ್ಟಬಾರ್ದು. ಡೆಡ್ ಬಾಡಿ ಅಂದ್ರೆ ನಿಜವಾಗ್ಲೂ ಸತ್ತೋಗಿದ್ದಾನ? ಅದಕ್ಕೆ ಏನು ಅಲ್ಲಾಡ್ತಾ ಇಲ್ಲ ನೋಡು. ನೀನ್ ಇಲ್ಲೇ ಇರು, ನಾನು ಆಂಬುಲೆನ್ಸ್ ಫೋನ್ ಮಾಡ್ತೀನಿ. ಹಲೋ 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 ಪೊಲೀಸ್ ಸ್ಟೇಷನ್, ಆಸ್ಪತ್ರೆಯಿಂದ ಮಾತಾಡ್ತಾ ಇದ್ದೀನಿ. ಓ ಛೇ, ಆಸ್ಪತ್ರೆನ ಸ್ಟೇಷನ್ ಇಂದ ಮಾತಾಡ್ತಾ ಇದ್ದೀನಿ. ನೋಡಿ, ಸ್ಟೇಷನ್ ಮುಂದೆ ಮೋಟರ್ ಸೈಕಲ್ಗೂ ವ್ಯಾನ್ಗೂ ಆಕ್ಸಿಡೆಂಟ್ ಆಗ್ಬಿಟ್ಟು ಮೋಟರ್ ಸೈಕಲ್ ಇದ್ದವನು ಸತ್ತೋಗ್ಬಿಟ್ಟ. ಸ್ಪಾಟ್ ಡೆತ್. ಘೋರವಾಗಿದೆ, ರಕ್ತ ಕೋಡಿಯಾಗಿ ಹರಿತಾ ಇದೆ. ಬೇಗ ಆಂಬುಲೆನ್ಸ್ ಕರ್ಕೊಂಡ್ ಬನ್ನಿ. ವಿಜಯ್, ಹೇಳು, ನಿನಗೋಸ್ಕರ ಪ್ರಾಣ ಕೂಡ ಕೊಡುತ್ತಿದ್ದ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಯಾಕಕ್ಕ ಆಶ್ಚರ್ಯ ಆಗ್ತಾ ಇದೆಯಾ? ನಿನ್ ಕಣ್ ಮುಂದೆನೆ ಕೊಲೆ ಮಾಡಿ ಮತ್ ಹೇಗಿಲ್ಲೇ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದೀಯಾ? ಅವತ್ತ 3 ಜನ ನಮ್ ತಂದೆನ ಕೊಂದು ಹೇಗ್ ಮತ್ತೆ ಜೈಲ್ ಒಳಗ್ ಸೇರ್ಕೊಂಡ್ರು, ಅದೇ ತರ ಈಗೇನ್ ಮಾಡ್ತೀನಿ? ಆ ಕೊಲೆ ನಾನೇ ನನ್ನ ಕಣ್ಣಾರ ನೋಡಿ ಅವನೇ ಮಾಡಿದ್ದು ಸರ್. ನನ್ನ ಮುಂದೆನೆ ರಿವಾಲ್ವರ್ ನಿಂದ ಶೂಟ್ ಮಾಡ್ದ. ನನ್ನ ಮಾತನ್ನ ನಂಬಿ ಸರ್, ಪ್ಲೀಸ್. ನಾನ್ ನಂಬ್ತೀನಮ್ಮ. ಅಪರಾಧಿನ ಕಂಡು ಹಿಡಿಯೋದ್ರಲ್ಲಿ ತಮ್ಮ ಅನ್ನೋ ಸಂಬಂಧವನ್ನು ಮರೆತು ಸತ್ಯ ನಿಷ್ಠೆಗೋಸ್ಕರ ಹೋರಾಡ್ತಾ ಇರೋ ನಿನ್ನ ಕರ್ತವ್ಯ ನಿಷ್ಠೆನ ನಾನು ಅಪ್ರಿಷಿಯೇಟ್ ಮಾಡ್ತೀನಮ್ಮ. ಬಟ್ ಹೇಗ್ ಸಾಧ್ಯ? ವಿಜಯ್ ಲಾಕಪ್ ನಲ್ಲಿ ಇದ್ದ ಅಂತ ನೀವೇ ಹೇಳ್ತಾ ಇದ್ದೀನಮ್ಮ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಸರ್. ಅವನು ಬಲವಾದ ಅನುಭವ ಇದೆ, ಈ ಕೇಸ್ ನಿಲ್ಲೋಲ್ಲ. ಹಾಗಂದ್ರೆ ಹೇಗ್ ಸರ್? ಅಪರಾಧಿಗೆ ಹೇಗಾದ್ರೂ ಶಿಕ್ಷೆ ಆಗ್ಲೇಬೇಕು. ಅದ್ ಸರಿಯಮ್ಮ. ಒಂದೇ ವ್ಯಕ್ತಿ ಒಂದೇ ಟೈಮ್ ನಲ್ಲಿ ಎರಡೂ ಕಡೆ ಇರೋದಕ್ಕೆ ಹೇಗ್ ಸಾಧ್ಯ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಏನಂತ ಉತ್ತರ ಹೇಳ್ತೀಯಾ? ಕ್ಯಾನ್ ಯು ಪ್ರೂವ್ ಇಟ್? ನಾನ್ ಪ್ರಯತ್ನ ಪಡ್ತೀನಿ ಸರ್. ಐ ಕ್ಯಾನ್ ಪ್ರೂವ್ ಇಟ್. ಐ ವಿಲ್.
ಕೇಸನ್ನು ಪರಿಶೀಲಿಸಿದ ನಂತರ ಅಪವಾದ ಹೊತ್ತಿರೋ ಯುವಕ ವಿಜಯ್ ಪೊಲೀಸ್ ಕಸ್ಟಡಿಯಿಂದ ಹೇಗೆ ತಪ್ಪಿಸಿಕೊಂಡ ಅನ್ನೋದನ್ನ ಪ್ರಾಸಿಕ್ಯೂಷನ್ ಪರವಾಗಿ ವಾದ ಮಾಡಿದವರು ಸರಿಯಾದ ಸಾಕ್ಷಿ ವಿವರ ಕೊಡೋಕೆ ಅಸಮರ್ಥರಾದ್ದರಿಂದ ಕೊಲೆ ನಡೆದ ಸಮಯದಲ್ಲಿ ವಿಜಯ್ ಪೊಲೀಸ್ ಸ್ಟೇಷನ್ ನಲ್ಲೇ ಇದ್ದ ಅನ್ನೋದಕ್ಕೆ ಬಲವಾದ ಸಾಕ್ಷಿಗಳೂ ಇರೋದ್ರಿಂದ ಬೆನಿಫಿಟ್ ಆಫ್ ಡೌಟ್ ನಿಂದ ವಿಜಯ್ ನಿರಪರಾಧಿ ಎಂದು ನಿರ್ಣಯಿಸಿ ಬಿಡುಗಡೆ ಮಾಡಲಾಗಿದೆ. ಅಕ್ಕ, ನಿನ್ನ ಕಾನೂನಲ್ಲಿ ಎಷ್ಟೊಂದು ತೊಡಕುಗಳಿದೆ ನೋಡಿದ್ಯಾ? ಪೊಲೀಸ್ ಆಫೀಸರ್ ಆಗಿದ್ದು ಕಣ್ಣಾರೆ ಕಂಡು ಸತ್ಯನ ನೀನ್ ರುಜುವಾತ್ ಮಾಡಕ್ಕಾಗ್ಲಿಲ್ಲ. ನಿನ್ನ ಕಾನೂನು ಕಾಯ್ದೆ ಏನ್ ಮಾಡ್ತು ಅಕ್ಕ? ಸಾಕು ಸುಮ್ಮನಿರೋ. ಕಾನೂನಿಗೆ ಕೆಲವರು ಒಂದೊಂದ್ಸಲ ಮೋಸ ಮಾಡಬಹುದು, ಆದ್ರೆ ಯಾವಾಗ್ಲೂ ಮಾಡೋಕ್ ಸಾಧ್ಯ ಇಲ್ಲ. ವಿಜಯ್, ಈ ಕೋರ್ಟ್ನಲ್ಲಿ ನೀನ್ ತಪ್ಪಿಸ್ಕೊಂಡಿರ್ಬಹುದು. ಮೇಲಿನ ಕೋರ್ಟ್ ಅಂತ ಒಂದಿದೆ, ಅಲ್ಲಿ ನೀನ್ ಮಾಡಿರೋ ಅಪರಾಧಕ್ಕೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು. For more updates, like, comment, subscribe to our channel.